ಎಷ್ಟೋ ಜನ ಹಿಂದೆಯಿಂದ ಮಾತಾಡೋರಿದ್ರು, ನನ್ನ ಕೈಲಾಗುತ್ತೋ ಇಲ್ವೋ ಅದೊಂದು ಡೌಟ್ ಇತ್ತು ನನ್ನ ಹತ್ರ. ಇಡೀ ಸ್ಟೂಡೆಂಟ್ ಲೈಫಲ್ಲಿ ಹೈಸ್ಕೂಲ್ ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲದರಲ್ಲೂ. ಬಟ್ ಅದನ್ನು ನಾನು ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಎಲ್ಲದನ್ನು ಟ್ಯಾಕಲ್ ಮಾಡಿ ಈ ಅಚೀವ್ಮೆಂಟಿಗೆ ಬರೋಕ್ಕೆ ಸಾಧ್ಯ ಆಗಿರೋದು. ಸ್ನೇಹಿತರೆ ನಮಸ್ಕಾರ, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ಹೊತ್ತುಕೊಂಡು ನಾನು ಬಂದಿದ್ದೀನಿ. ವಿಶೇಷ ಅಂತ ಹೇಳಿದರೆ ನಮ್ಮಲ್ಲೊಂದು ಕಲ್ಪನೆ ಇದೆ, ಈ ಹಳ್ಳಿಯಲ್ಲಿ ಮಕ್ಕಳು ಬೆಳೆಯುವವರು, ಹಳ್ಳಿ ಮಕ್ಕಳು ಅವರು ಓದೋದ್ರಲ್ಲಿ ಮುಂದೆ ಇರ್ತಾರೆ, ಕರೆಕ್ಟು. ಆದರೆ ಈ ಒಂದು ಫ್ಯಾಷನ್ ಶೋ ಇಂತಹ ಒಂದು ಇದರಲ್ಲಿ ವಿಚಾರದಲ್ಲಿ ಅವರು ಮುಂದೆ ಇರೋದಿಲ್ಲ ಅನ್ನುವಂಥ ಕೆಲವು ವಿಚಾರಗಳೆಲ್ಲ ಹೇಳ್ತಾರೆ. ಹಳ್ಳಿ ಮಕ್ಕಳು, ಕೆಲವರು ಹೇಳ್ತಾರೆ ಹಳ್ಳಿ ಮಕ್ಕಳು ಸಿಟಿ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಹಿಂದೆ, ಇಂಗ್ಲೀಷ್ ಮಾತಾಡೋದ್ರಲ್ಲೆಲ್ಲ ಸ್ವಲ್ಪ ಹಿಂದೆ ಅವರು ಅಂತ ಹೇಳ್ತಾರೆ. ಕೆಲವರ ಮಾತುಗಳು ಇದು, ನಾವೆಲ್ಲ ಡೈಲಿ ಅಲ್ಲಿ ಇಲ್ಲಿ ಹೋಗುವಾಗ ಕೇಳುವಂತಹ ಮಾತುಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಆದರೆ ಹಳ್ಳಿ ಮಕ್ಕಳು ಕೂಡ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು. ಅವರಿಗೆ ಆ ಸಾಮರ್ಥ್ಯ ಇದೆ, ಅದಕ್ಕೆ ತಕ್ಕ ಪ್ರತಿಭೆಗೆ ತಕ್ಕಂತಹ ವೇದಿಕೆ ಸಿಗಬೇಕು, ಜೊತೆಗೆ ಮನೆಯವರ ಬೆಂಬಲ ಸಿಕ್ಕಿದರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಇವತ್ತೊಂದು ಎಕ್ಸಾಂಪಲ್ಸನ್ನು ನಾನು ತಗೊಂಡು ಬಂದಿದ್ದೀನಿ. ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸಂಪಾಜೆಯ ಕಲ್ಲುಗುಂಡಿಯ ಕೈಪಡ್ಕ ಎನ್ನುವಂತಹ ಒಂದು ಸ್ಥಳದಲ್ಲಿದ್ದೇನೆ. ಇವತ್ತು ನಮ್ಮ ಈ ಒಂದು ಭಾಗದಿಂದ, ಈ ಒಂದು ಮಣ್ಣಿನಿಂದ ಅವರು ಹೊರಟು ಸಾಧನೆಯ ಉತ್ತುಂಗಕ್ಕೆ ಏರಿ ತಮ್ಮ ತಂದೆ ತಾಯಿ, ಇಡೀ ಕುಟುಂಬ, ಊರಿಗೆ ಮತ್ತು ಎಲ್ರಿಗೂ ಕೂಡ, ಸ್ನೇಹಿತರಿಗೂ ಕೂಡ ಹೆಮ್ಮೆ ಪಡುವಂತಹ ಮಗಳಾಗಿ ನಮ್ಮ ಇವತ್ತು ದೇವಿಕಾ ರಾಣಿಯವರು ಇದ್ದಾರೆ. ಅವರು ನೀವಿಲ್ಲಿ ನೋಡ್ಬೋದು, ದೇವಿಕಾ ರಾಣಿಯವರು. ಇವರು ರಾಜಸ್ಥಾನದಲ್ಲಿ ನಡೆದಂತಹ ಸೌಂದರ್ಯ ಸ್ಪರ್ಧೆಯಲ್ಲಿ ಇವರು ರನ್ನರ್ ಅಪ್ ಆಗಿ ನಿಜಕ್ಕೂ ಕೂಡ ನಮ್ಮ ಊರಿಗೆ ಒಂದು ಒಳ್ಳೆಯ ವಿಚಾರವನ್ನು ತಂದಿದ್ದಾರೆ. MBA ಕಲಿತು ಅನಂತರ ಬ್ಯಾಂಗ್ಳೂರಲ್ಲಿ ಖಾಸಗಿ ಕಂಪನಿಯಲ್ಲಿ ಉದ್ಯೋಗವನ್ನ ಮಾಡ್ತಾ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಮೇಡಮ್, ನಿಮ್ಮ ಕಿರೀಟನೇ ಹೇಳುತ್ತೆ ನಿಮ್ಮ ಸಾಧನೆಯನ್ನ, ನಾವೇನು ಜಾಸ್ತಿ ಹೇಳಲಿಕ್ಕಿಲ್ಲ, ಕರೆಕ್ಟಾ? ಹೌದು, ಎಸ್. ನೋಡಿ, ಅವ್ರ ಕಿರೀಟ ಅವರಿಗೆ ಸಿಕ್ಕಿರುವಂಥದ್ದು. ಅದು ನಾವು ಮುಂಚೆ ಎಲ್ಲ ಮೇಡಮ್ ಇದನ್ನೆಲ್ಲ ಪೇಪರಲ್ಲಿ ನೋಡಿದ್ವಿ, ಐಶ್ವರ್ಯ ರೈ ಅವರು ಈ ಥರದ ಕಿರೀಟವನ್ನು ಹಾಕಿದ್ದನ್ನು ನೋಡಿದ್ವಿ. ನೀವು ಆ ಮಟ್ಟಕ್ಕೆ ಬೆಳೀರಿ ಅಂತ ನಾವು ಅನ್ನೋದನ್ನು. ಹಾಗೆ ನಿಮ್ಮ ಕಿರೀಟವನ್ನೊಮ್ಮೆ ನೋಡುವ, ಕೊಡಿ ಇತ್ಲಿಗೆ. ಎಸ್, ನೋಡಿ, ನಾವು ಕೂಡ ಈ ಕಿರೀಟವನ್ನು ಇವತ್ತು ಹಿಡಿದ್ವಿ. ಇವರು ಮುಂದೆ ಒಂದು ಇನ್ನೊಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಊರಿಗಿಂತ ಒಂದು ತಂದು ಕೊಡಿ. ಇದು ಒಂದು ಅಗತ್ಯತೆ ಉಂಟು ನಮ್ಮ ಊರಿಗೆ, ತುಂಬ ಜನಕ್ಕೆ ಇದು ಸ್ಫೂರ್ತಿ ಆಗ್ತದೆ. ಇದು ನೋಡಿ ಈಗ ತುಂಬ ಜನಕ್ಕೆ, ಮಕ್ಕಳಿಗೆ, ನಿಮ್ಮಂಥ ಹೆಣ್ಮಕ್ಳಿಗೆ ತುಂಬ ಜನಕ್ಕೆ ನೀವು ಇವತ್ತು ಒಂದು ಸಾವಿರಾರು ಜನಕ್ಕೆ ಮೋಟಿವೇಶನ್ ಆಗ್ಬೋದು ಇದರಿಂದ, ನಾನು ಹೀಗೆ ಆಗಬೇಕು ಅಂತ. ಆದರೆ ನೀವು ಇದು ತಗೊಂಡು ಬಂದಿದ್ದಕ್ಕೂ ಕೂಡ ಸಾರ್ಥಕ ಆಯಿತು. ಹಾಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ನಿಮಗೆ ಇನ್ನೂ ಬರಲಿ, ಅದು ಕೂಡ ಒಂದು ನಮಗೆ ಖುಷಿಯೇ. ಸಂಪಾಜೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ನನ್ನ ಗುರುಗಳು. ಬನ್ನಿ ಸರ್, ದಯವಿಟ್ಟು ಬರಬೇಕು. ಬನ್ನಿ ಸರ್, ನೀವು ಇಲ್ಲಿ ಬನ್ನಿ ಸರ್. ಎಸ್, ನಮಸ್ಕಾರ. ನಮಸ್ಕಾರ. ನನ್ನ ಗುರುಗಳು ನನಗೆ ಪಾಠ ಮಾಡಿದ್ದಾರೆ, ಹೈಸ್ಕೂಲಿಂದ ಹಿಡಿದು PUCವರೆಗೆ ನನಗೆ ಪಾಠ ಮಾಡಿದ್ದಾರೆ. ನನಗೊಂದು ಖುಷಿಯಾಗುತ್ತೆ, ಅವ್ರ ಮಗಳು ಇವತ್ತು ಒಂದು ದೊಡ್ಡ ಸಾಧನೆ ಮಾಡಿರೋದು. ಹಾಗಾಗಿ ನಾವು ಇವರು ಕರೆದಾಗ ಒಂದು ಕರೆಗೆ ಬರುವ ಡಿಸೈಡ್ ಮಾಡಿದ್ವಿ ಸರ್. ಸರ್, ಇದು ನೋಡಿ, ಇದನ್ನು ನಿಮ್ಮ ಮಗಳಿಗೆ ನೀವು ಹಾಕಿದ್ರೆ ಇದರ ಬೆಲೆ ಇನ್ನೊಂದು ಎಲ್ಲೋ ಹೋಗ್ಬಿಡುತ್ತೆ ಸರ್. ನನಗೆ ಅದೇ ಖುಷಿ. ನೀವು ಇವತ್ತು ನಿಮ್ಮ ಮಗಳಿಗೆ ಇದನ್ನು ಹಾಕಬೇಕು ಸರ್. ನಿಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ. ಎಸ್ ಸರ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರ ಪರವಾಗಿ ಮಗಳನ್ನು ಗೌರವಿಸ್ತಾ ಇದ್ದೇನೆ. ಎಲ್ಲ ಪೇರೆಂಟ್ಸ್ಗಳಿಗೆ, ಎಲ್ಲ ಪೇರೆಂಟ್ಸ್ಗಳ ಪರವಾಗಿ. ಎಸ್ ಎಸ್ ಎಸ್. ಯಾಕೆಂದರೆ ಅವರವರ ಮಕ್ಕಳಿಗೆ ಅವರವರು ಹೌದೌದು ನೆಕ್ಸ್ಟ್ ಈ ಥರ ಒಂದು ಸ್ಫೂರ್ತಿ ಆಗಬೇಕು. ಎಸ್ 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 ಎಸ್. ನೋಡಿ, ಇದು 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 ಕಂಗ್ರ್ಯಾಚುಲೇಷನ್ಸ್. ಎಸ್, ಇದು ನೋಡಿ ಒಂದು ತಂದೆಯ ಪ್ರೀತಿ. ನಾವು ಹೇಳ್ತೇವೆ ಅಪ್ಪ ಅಂದರೆ ಆಕಾಶ, ಅದರಲ್ಲೂ ಹೆಣ್ಮಕ್ಳಿಗಂತೂ ಅಪ್ಪನ ಬಗ್ಗೆ ತುಂಬ ಪ್ರೀತಿ ಇರ್ತದೆ ಅಂತ ಹೇಳುವಂಥ ಮಾತು ಅದು ನಿಜ. ನಮಗೆ ಈ ಹಿಂದೆನೇ ಒಂದು ಸಾಂಗ್ ಬಂತಲ್ಲ ಸರ್, ಫಿಲ್ಮ್ ಅಪ್ಪ ಅಂತೇಳಿ ಒಂದು ಸಾಂಗ್ ಬಂತಲ್ಲ, ಐ ಲವ್ ಯು ಪ ಅಂತ ಬಂತು. ಆ ಸಾಂಗ್ ಇದ್ದ ಮೇಲೆ ಇನ್ನೂ ಜಾಸ್ತಿ ಆಯ್ತು ಸರ್. ಹೌದು, ಸ್ವಲ್ಪ ನನ್ನ ವಿದ್ಯಾರ್ಥಿಗಳು ಹಾಡ್ತಾ ಇರ್ತಾರೆ ಸ್ಟೇಜಲ್ಲಿ, ಫಂಕ್ಷನ್ ಸ್ಟೇಜಲ್ಲಿ, ಕ್ಲಾಸಲ್ಲ, ಸ್ಟೇಜಲ್ಲಿ ಹಾಡ್ತಾ ಇರ್ತಾರೆ. ಎಸ್, ಅವಕಾಶ ಕೊಟ್ಟರೆ ಕ್ಲಾಸಲ್ಲೇ ಹಾಡ್ತಾರೆ ಫ್ರೀ ಟೈಮಲ್ಲಿ. ಈಗ ಎಷ್ಟೋ ಮಕ್ಕಳಿಗೆ, ಈಗ ಎಲ್ಲ ತುಂಬ ಜನ ಹೇಳ್ತಾರೆ, ನಾನು ಮೊದಲಿಗೆ ಪ್ರಶ್ನೆಗೆ ಬಂದುಬಿಡ್ತೀನಿ ಸೀದಾ. ಎಷ್ಟೋ ಹಳ್ಳಿ ಮಕ್ಕಳಿಗೆ ತುಂಬ ಜನ ಹೇಳ್ತಾ ಇರ್ತಾರೆ, ಏನು ಹಳ್ಳಿಯಲ್ಲಿ ಹುಟ್ಟಿದವ್ರು ಏನು ಮಾಡಲಿಕ್ಕೆ ಆಗೋದಿಲ್ಲ, ಈ ಥರ ಸೌಂದರ್ಯ ಸ್ಪರ್ಧೆಗೆಲ್ಲ ಸಿಟಿ ಮಕ್ಕಳೇ ಹೋಗೋದು, ರ್ಯಾಂಪಲ್ಲಿ ಹೋಗೋದು, ಅದೆಲ್ಲ ಸಿಟಿ ಮಕ್ಕಳ ಕಾನ್ಸೆಪ್ಟ್ ಅಂತ ಇತ್ತು. ಹಳ್ಳಿ ಮಕ್ಕಳು ಇದನ್ನು ಮಾಡ್ಬೋದು, ಇದು ಸಾಧ್ಯ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ. ಅದು ಹೇಗೆ ಈ ದಾರಿ ಕ್ರಿಯೇಟ್ ಆಗಿದ್ದು ಹೇಗೆ ನಿಮಗೆ ಅಂತ, ಅಟ್ಮಾಸ್ಫಿಯರ್? ಓಕೆ,
ಸೊ ಇದು ಬಂದುಬಿಟ್ಟು ನಾನು ಸಣ್ಣ ಒಂದು ಹೈಸ್ಕೂಲಲ್ಲಿ ಇದ್ದಾಗಿಂದ ನನಗೊಂದು ಆಸೆ ಇತ್ತು ಈ ಥರ ಮುಂದೆ ಹೋಗಬೇಕು ಇಂಥ ಒಂದು ಶೋಗೆ ಹೋಗಬೇಕು ಅಂತ ಹೇಳಿ. ಬಟ್ ಮೊದಲಿಂದಲೂ ಒಂದು ಪ್ರಾಬ್ಲಮ್ ಏನಿತ್ತು ಅಂತ ಹೇಳಿದರೆ, ಮೊದಲೆಲ್ಲ ಹೇಗಿತ್ತು, ಒಂದು ತಳ್ಳಗಿರೋ ಹುಡುಗಿ ಉದ್ದ ಇರಬೇಕು, ನೋಡ್ಲಿಕ್ಕೆ ಚೆನ್ನಾಗಿರಬೇಕು, ಇಂಥವ್ರು ಮಾತ್ರ ಹೋಗ್ಲಿಕ್ಕಾಗೋದು ರ್ಯಾಂಪಿಗೆ ಅಂತ ಹೇಳಿ, ಅಂದರೆ ಫ್ಯಾಷನ್ ಶೋಗೆ ಆ ಥರ ಎಲ್ಲ ಇದ್ದರೆ. ಸ್ಪೆಷಲಿ ಪೇಜೆಂಟ್ ಅಂದರೆ ಬ್ಯೂಟಿ ಪೇಜೆಂಟ್ ಅಂತ ಹೇಳಿದರೆ ಸೌಂದರ್ಯ ಸ್ಪರ್ಧೆ, ಅದ್ರಲ್ಲಿ ಬರೀ ಬ್ಯೂಟಿ ಅಷ್ಟೇ ನೋಡೋದಲ್ಲ, ನಮ್ಮದು ಕಾನ್ಫಿಡೆನ್ಸ್, ನಮ್ಮದು ಕಮ್ಯುನಿಕೇಷನ್, ಅಥವಾ ನಾವು ಸೊಸೈಟಿಗೆ ಏನು ಮಾಡಬೇಕು ಅಂತ ಇದ್ದೀವಿ, ನಮಗೆ ಎಷ್ಟು ವಿಲ್ಲಿಂಗ್ನೆಸ್ ಇದೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ, ಬೇರೆಯವ್ರ ಲೈಫಲ್ಲಿ ಏನು ಚೇಂಜಸ್ ತರಲಿಕ್ಕೆ ನಮ್ಮಲ್ಲಿ ಆಗುತ್ತೆ, ಅದನ್ನು ಮೇಯ್ನಾಗಿ ನೋಡ್ತಾರೆ ಬ್ಯೂಟಿ ಜೊತೆಗೆ. ಸೊ ಮತ್ತು ದೊಡ್ಡೋಳಾಗ್ತಾ ಆಗ್ತಾ ಬಂದ ಹಾಗೆ ನನಗೆ ಗೊತ್ತಾಯಿತು, ಎಲ್ಲರೂ ಈ ಥರನೇ ತಳ್ಳಗಿರಬೇಕು ಉದ್ದಕ್ಕಿರಬೇಕು ಅಂತ ಏನಿಲ್ಲ, ಅವ್ರು ಹೇಗಿದ್ದಾರೆ ಎಲ್ಲರೂ ಬ್ಯೂಟಿಫುಲ್ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿ. ಅದ್ರ ಜೊತೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಇರಬೇಕು, ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಬೇರೆಯವ್ರ ಲೈಫಲ್ಲಿ ಒಂದು ಚೇಂಜ್ ತರೋದೊಂದು ವಾಲಂಟಿಯರ್ನೆಸ್ ಇರಬೇಕು ಅಂತ ಹೇಳಿ ನಂಗೆ ಅರ್ಥ ಆಯಿತು. ಆಮೇಲೆ ಸ್ಟೂಡೆಂಟ್ ಆಗಿದ್ದಾಗ ಆ್ಯಕ್ಚುಲಿ ನಾನು ತುಂಬ ಸ್ಟಡೀಸಲ್ಲಿ ತುಂಬ ಫೋಕಸ್ ಮಾಡ್ತೀನಿ. ಯೂಶಲಿ ಮೊದಲನೇ ಟಾಪರ್ ಆಗಿದ್ದೇ ಬಂದಿದ್ದು. ಸೊ ಸ್ಟಡೀಸಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಏನೇ ಪ್ರಾಬ್ಲಮ್ ಬರೋದು ಇಷ್ಟ ಇರಲಿಲ್ಲ. ಒಂದು ಸಲ ಜಾಬಿಗೆ ಹೋದ್ಮೇಲೆ ಒಂದು ಮೈಂಡಿಗೆ ಕ್ಲಿಕ್ ಆಯಿತು, ನಾನು ಟ್ರೈ ಮಾಡ್ಬೋದು ಇನ್ನು ಮುಂದೆ ಅಂತ ಹೇಳಿ, ಬಿಕಾಸ್ ನನ್ನ ಪೇರೆಂಟ್ಸ್ ಸಪೋರ್ಟ್ ಇದ್ದಾರೆ ಅಂತ ನನಗೆ ಗೊತ್ತಿತ್ತು. ಸೊ ಇನ್ನೂ ಟ್ರೈ ಮಾಡಬೇಕು ಅಂತ ಇತ್ತು ನನಗೆ. ಆವಾಗ ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ಹೋಗ್ತಾ ಇರಬೇಕಾದ್ರೆ ಎಲ್ಲ ಥರ ಪೇಜೆಂಟಿದು ಪೇಜಸ್ಸನ್ನು ನಾನು ಫಾಲೋ ಮಾಡ್ತೀನಿ. ಒಂದು ಕಡೆ ಗೊತ್ತಾಯ್ತು ಅವ್ರ ಸ್ಟೋರಿಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಚಾನ್ಸ್ ಇದೆ ಅಂತ ಹೇಳಿ. ಅಂದರೆ ನಾನು ಸೆಲೆಕ್ಟ್ ಆಗಿದ್ದು ಆಲ್ಮೋಸ್ಟ್ ಇವಾಗ ಅಕ್ಟೋಬರಲ್ಲಿತ್ತು, 4th 5th 6th. ನಾನು ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ನನಗೆ ಗೊತ್ತಾಯಿತು ಈ ಥರ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ ಅಂತ. ಫಸ್ಟ್ ಡೌಟ್ಸ್ ಇತ್ತು ತುಂಬ. ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿದರೆ ಎಲ್ಲರೂ 2 ತಿಂಗಳ ಪ್ರಾಕ್ಟೀಸ್ ಮಾಡಿರ್ತಾರೆ. ಬಟ್ ಇನ್ನು ಒಂದೇ ವಾರ ಇದ್ದಂಗೆ ಅವ್ರಿಗೆ ಒಂದು ಪರ್ಸನ್ ಬೇಕಿತ್ತು. ನನಗೆ ಡೌಟ್ ಇತ್ತು, ಒಂದೇ ವಾರದಲ್ಲಿ ಆಗುತ್ತಾ ಇಲ್ವಾ, ಯಾಕಂದರೆ ಅವ್ರದ್ದು ಏನೇನೋ ಬೇರೆ ಬೇರೆ ರೌಂಡ್ಸ್ ಇರುತ್ತೆ, ಆಗುತ್ತಾ ಇಲ್ವಾ ಅಂತೇಳಿ. ಬಟ್ ಸ್ಟಿಲ್ ಒಂದು ಧೈರ್ಯ ತೊಗೊಂಡು ನಾನು ಹೋದೆ, ಇಂಟರ್ವ್ಯೂ ಕೊಟ್ಟೆ, ಆಡಿಷನ್ ತೊಗೊಂಡ್ರು. ಅದರಲ್ಲಿ ಅವರಿಗೆ ನಂದು ಪರ್ಪಸ್ ತುಂಬ ಇಷ್ಟ ಆಯಿತು. ನಂದು ಪರ್ಪಸ್ ಬಂದುಬಿಟ್ಟು ಬಾಡಿ ಪಾಸಿಟಿವಿಟಿ ಅಂತ ಹೇಳಿ. ಬಾಡಿ ಪಾಸಿಟಿವಿಟಿ ಅಂತ ಹೇಳಿದರೆ ಎಲ್ಲ ಹುಡುಗಿರು ಬ್ಯೂಟಿಫುಲ್ ಆಗಿದ್ದಾರೆ. ಅವ್ರು ಯಾವುದೇ ಬಣ್ಣ ಇರಲಿ, ಅವ್ರದ್ದು ಗೋಧಿ ಬಣ್ಣ ಇದ್ದರು, ಅವರು ಬೆಳ್ಳಗಿದ್ರು, ಕಪ್ಪಗಿದ್ರು, ಅಥವಾ ಉದ್ದ ಇದ್ದರು, ದಪ್ಪ ಇದ್ದರು, ಸಣ್ಣ ಇದ್ದರು, ಎಲ್ಲರೂ ಬ್ಯೂಟಿಫುಲ್ ಆಗಿದ್ದಾರೆ. ಅವರನ್ನು ಅವ್ರು ಆಕ್ಸೆಪ್ಟ್ ಮಾಡ್ಕೋಬೇಕು, ಅವ್ರು ಹೇಗಿದ್ರೂ ಇನ್ನೂ ಇಂಪ್ರೂವ್ ಆಗಬೇಕು ಅನ್ನೋದು ಬಾಡಿ ಪಾಸಿಟಿವಿಟಿ. ಯಾಕಂತ ಹೇಳಿದರೆ ನಮ್ಮ ಬಾಡಿಲಿ ನಾವು ಕಾನ್ಫಿಡೆಂಟ್ ಫೀಲ್ ಮಾಡಿದಾಗ ಮುಂದೆ ಇನ್ನೂ ತುಂಬ ತುಂಬ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಮನಸ್ಸಾಗ್ತದೆ. ಈಗ ನಮ್ಮ ಬಾಡಿಲಿ ನಾವು ಕಾನ್ಫಿಡೆಂಟ್ ಇಲ್ಲ ಅಂತ ಹೇಳಿದರೆ ಮುಂದೆ ನಮಗೆ ಏನು ಮಾಡಲಿಕ್ಕಾಗಲ್ಲ. ಈಗ ನಾನು ನೋಡ್ಲಿಕ್ಕೆ ಸ್ವಲ್ಪ ನಾನು ದಪ್ಪ ಇದ್ದೇನೆ, ಬೇರೆ ಹುಡುಗಿರ್ ಥರ ನಾನು ಫುಲ್ ತಳ್ಳಗೆ ಇಲ್ಲ ಆ ಥರ ಅಂತ ಅಂದ್ಕೊಂಡು ಕೂತಿದ್ರೆ ಇದು ನನ್ನ ಹತ್ರ ಇರ್ತಿರ್ಲಿಲ್ಲ. ಇವಾಗ ಅದು ಬಾಡಿ ಪಾಸಿಟಿವಿಟಿ. ಅಂದರೆ ಈಗ ನೀವು ಇದೇ ಪ್ರಶ್ನೆಗೆ ಅಡಿಷ್ನಲ್ ಆಗಿ ನಾನು ಕೇಳೋದಾದರೆ, ಈಗ ತುಂಬ ಜನಕ್ಕೆ ಇರುತ್ತೆ, ನಾನು ಬ್ಲ್ಯಾಕು ಅಥವಾ ನನಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀವೇನು ಹೇಳ್ತೀರಿ ಅಂಥವ್ರಿಗೆ ಏನು ಹೇಳ್ತೀರಿ? ಯಾವುದೇ ಬಣ್ಣ ಇದ್ರೂ ಎಲ್ಲ ಬ್ಯೂಟಿಫುಲ್. ಈಗ ಇಂಡಿಯನ್ಸ್ ಅಂತ ಹೇಳಿದರೆ ನಮಗೆ ನಮ್ಮ ಐಡೆಂಟಿಫಿಕೇಶನ್, ಇಂಟರ್ನ್ಯಾಷನಲ್ ನಮ್ಮದು ಐಡೆಂಟಿಫಿಕೇಶನ್ ಬ್ರೌನ್ ಸ್ಕಿನ್ ಅಂತ ಹೇಳಿ. ಈಗ ಇಂಟರ್ನ್ಯಾಷನಲ್ ಪೇಜೆಂಟ್ ಇರ್ತದೆ ಆ್ಯಂಡ್ ಇಂಟರ್ನ್ಯಾಷನಲ್ ಮಾಡಲಿಂಗ್ ಏಜೆನ್ಸೀಸ್ ಇರುತ್ತೆ. ಅದರಲ್ಲಿ ಅವರು ಇಂಡಿಯನ್ಸಿಗೆ ಬಂದಾಗ ಅವ್ರು ಬ್ರೌನ್ ಸ್ಕಿನ್ನನ್ನೇ ಚೂಸ್ ಮಾಡೋದು ಜಾಸ್ತಿ. ಆಫ್ರಿಕನ್ಸಿಗೆ ಹೋದರೆ ಬ್ಲ್ಯಾಕ್ ಸ್ಕಿನ್ನನ್ನೇ ಚೂಸ್ ಮಾಡೋದು. ಆ್ಯಂಡ್ ಈಗ ವೆಸ್ಟರ್ನ್ ಆ ಕಡೆ ಹೋದರೆ ವೈಟ್ ಸ್ಕಿನ್ನನ್ನೇ ಚೂಸ್ ಮಾಡೋದು ಏನೇ ಇದ್ದರೂ ಕೂಡ. ಸೊ ನಮ್ಮ ಸ್ಕಿನ್ ಆ್ಯಕ್ಚುಲಿ ನಮ್ಮ ನೇಚರ್, ಆ್ಯಂಡ್ ಅದನ್ನು ನಾವು ಫುಲ್ ಕಾನ್ಫಿಡೆನ್ಸ್ ಆಗಿ ಇಟ್ಕೋಬೇಕು, ಫುಲ್ ಪ್ರೌಡ್ ಫೀಲ್ ಮಾಡಬೇಕು ಯಾವುದೇ ಬಣ್ಣ ಇದ್ದರೂ ಕೂಡ. ಒಂದ್ಸಲ ನಮ್ಮನ್ನು ನಾವು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಎವ್ರಿಥಿಂಗ್ ವಿಲ್ ಬಿ ಪಾಸಿಬಲ್. ಎಷ್ಟೆಷ್ಟೋ ಇಂಟರ್ನ್ಯಾಷನಲ್ ಮಾಡೆಲ್ಸ್, ಎಷ್ಟೆಷ್ಟೋ ದೊಡ್ಡ ಸ್ಟೇಜಲ್ಲಿರೋ ಪೀಪಲ್ಗಳು ಕಪ್ಪಿದ್ದಾರೆ, ಬ್ರೌನ್ ಇದ್ದಾರೆ, ಎಲ್ಲರೂ ಬಿಳಿ ಇರಬೇಕು ಅಂತ ಏನಿಲ್ಲ ಅಲ್ವಾ. ಸೊ ಬಾಡಿ ಪಾಸಿಟಿವಿಟಿ, ಇದನ್ನೆಲ್ಲ ಬಾಡಿ ಪಾಸಿಟಿವಿಟಿ ಅಂತಲೇ ಹೇಳೋದು. ಬಾಡಿ ಪಾಸಿಟಿವಿಟಿ ಒಂದ್ಸಲ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ಓಕೆ, ನೀವು ಯಾವತ್ತಾದರೂ ಕೂಡ ನಿಮ್ಮ ಬಾಲ್ಯದ ದಿವಸಗಳಲ್ಲಿ ಈ ಥರ ನಾನೊಂದು ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸ್ತೇನೆ, ಅದು ನ್ಯಾಷನಲ್ ಲೆವೆಲ್ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸ್ತೇನೆ ಅಂತ ಅಂದ್ಕೊಂಡಿದ್ದೀರಾ ಯಾವತ್ತಾದರೂ ಅಂತ? ಹೇಳಬೇಕು ಅಂತ ಹೇಳಿದರೆ ಆಸೆ ಇತ್ತು, ಮುಂದೆ ಆಗ್ತದೋ ಇಲ್ವೋ ಗೊತ್ತಿರಲಿಲ್ಲ. ಬಟ್ ಆ ಆಸೆನ ಎಲ್ಲೋ ಒಂದು ಕಡೆ ಫುಲ್ಫಿಲ್ ಮಾಡಬೇಕು ಅಂತ ಸಹ ಒಂದು ಛಲ ಇತ್ತು ನನ್ನ ಹತ್ರ. ಸೊ ಅದು ಮೇನ್ ರೀಸನ್ ಅಂತ ಹೇಳ್ಬೋದು. ಒಂದು ಕಾನ್ಸೆಪ್ಟ್ ಇದೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ. ಸೊ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಏನು ಅಂತ ಹೇಳಿದರೆ, ಈಗ ನಮ್ಮ ಹತ್ರ ಏನಾದರೂ ಒಂದು ಡಿಸೈರ್ ಅಂತೇಳಿ ನಮಗೆ ಏನೊಂದು ಆಸೆ ಇದೆ, ಕನಸಿದೆ ಅಂತ ಹೇಳಿದರೆ ಅದನ್ನು ನಂಬಬೇಕು, ಇದನ್ನು ನಾನು ಮಾಡೇ ಮಾಡ್ತೀನಿ, ಒಂದು ದಿವಸ ಆಗೇ ಆಗುತ್ತೆ ಅಂತ ಹೇಳಿ. ಅದು ಮ್ಯಾನಿಫೆಸ್ಟೇಷನ್. ನಮ್ದು ಎಷ್ಟು ಸ್ಟ್ರಾಂಗ್ ಆಗಿ ನಾವು ನಂಬ್ತೀವಿ ಆಗೇ ಆಗುತ್ತೆ ಅಂತ ಹೇಳಿ, ಅದು ನಿಜವಾಗ್ಲೂ ಆಗುತ್ತೆ. ಇದಕ್ಕೆ ಮೇನ್ ರೀಸನ್, ಮೇನ್ದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ನಾನೇ. ಓಕೆ, ನೀವು ಅಂದ್ಕೊಂಡಿದ್ದು ಆಗಿದೆ ಅಲ್ಲ. ಈ ಇವೆಂಟ್ ಬಗ್ಗೆ ಹೇಳೋದಾದರೆ, ಈ ನ್ಯಾಷನಲ್ ಈಗ ನೀವು ಗೆದ್ದಿದ್ದೀರಿ, ಏನು ಅದು ಯಾವ ಇವೆಂಟ್ ಆಗಿತ್ತು, ಯಾವ ಥರ ಆಯ್ಕೆಯ ಒಂದು ಮಾನದಂಡ ಆಗಿತ್ತು ಅನ್ನೋದನ್ನು ಹೇಳ್ಬೋದಾ ನಮಗೆ ಸ್ವಲ್ಪ ಅರ್ಥ ಆಗ್ಲಿಕ್ಕೋಸ್ಕರ? ಸೊ ಕಾಂಪಿಟೇಷನ್ ಬಗ್ಗೆ, ಈ ಕಾಂಪಿಟೇಷನ್ ಯಾವ ಥರ ಇತ್ತು, ಎಲ್ಲೆಲ್ಲಿಂದ ಬಂದಿದ್ರು, ಇದರ ಬಗ್ಗೆ ಸ್ವಲ್ಪ ಹೇಳಿ. ಕರ್ನಾಟಕದಿಂದ ಎಷ್ಟು ಜನ ಹೋಗಿದ್ರು ಅನ್ನೋದ್ರ ಬಗ್ಗೆ.
ನಂದು ಆ್ಯಕ್ಚುಲಿ ಕಾಂಪಿಟೇಷನ್ ಹೆಸರು ವಿ ಸಿ ಕ್ವೀನ್ ಆಫ್ ಇಂಡಿಯಾ ಅಂತ ಹೇಳಿ. ಓಕೆ. ಸೊ ವಿ ಸಿ ಕ್ವೀನ್ ಆಫ್ ಇಂಡಿಯಾ ಬಂದ್ಬಿಟ್ಟು ಇವ್ರದ್ದು ಸೆಕೆಂಡ್ ಸೀಸನ್ ಇತ್ತಿದ್ದು, 2 ವರ್ಷ ಆಗಿರೋದು ಸ್ಟಾರ್ಟ್ ಆಗಿ. ಇವ್ರದ್ದು ಮೇನ್ ಇಂಟೆನ್ಷನ್ನೇ ಈಗ ಹಳೇದೇನು ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಇತ್ತಲ್ಲ, ಹುಡುಗಿರು ಈ ಥರ ಇರಬೇಕು ಈ ಥರ ಇರಬೇಕು ಅಂತ, ಅದನ್ನು ಬ್ರೇಕ್ ಮಾಡೋದೇ ಇವ್ರದ್ದು ಇಂಟೆನ್ಷನ್. ಸೊ ಯಾವುದೇ ಥರ ಹೆಣ್ಮಕ್ಳಿದ್ರು ಎಲ್ಲ ಬ್ಯೂಟಿಫುಲ್ ಆಗಿದ್ದಾರೆ ಆ್ಯಂಡ್ ಅದನ್ನು ಎಲ್ಲರಿಗೆ ತೋರಿಸ್ಕೊಡ್ಬೇಕು. ಯಾಕಂದರೆ ಎಲ್ಲ ಹುಡುಗಿರು ಅಂತಲ್ಲ, ಎಲ್ಲ ಹ್ಯೂಮನ್ ಬೀಯಿಂಗ್ಸಲ್ಲಿ ಅವ್ರದ್ದೇ ಆಗಿದ್ದು ಒಂದು ಯೂನಿಕ್ನೆಸ್ ಇದೆ. ಈಗ ಯಾರೋ ಒಬ್ಬರು ತುಂಬ ಕಾನ್ಫಿಡೆಂಟ್ ಆಗಿರ್ಬೋದು, ಯಾರೋ ಒಬ್ರಿಗೆ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು ತುಂಬ ಇಂಟ್ರೆಸ್ಟ್ ಇರ್ಬೋದು, ಡ್ಯಾನ್ಸಿಗಲ್ಲಿ ಯಾರೊಬ್ಬರು ಫುಲ್ ಶೈನಿಂಗ್ ಇರ್ಬೋದು, ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿರ್ಬೋದು, ಸ್ಟಡೀಸಲ್ಲಿರ್ಬೋದು, ಪೊಲಿಟಿಕ್ಸಲ್ಲಿರ್ಬೋದು. ಸೊ ಎಲ್ಲರಿಗೂ ಅವ್ರದ್ದೇ ಆಗಿದ್ದು ಟ್ಯಾಲೆಂಟ್ ಇರುತ್ತೆ. ಸೊ ಆ ಟ್ಯಾಲೆಂಟನ್ನು ಶೋಕೇಸ್ ಮಾಡೋದು ಇವ್ರದ್ದು ಮೇನ್ ಇಂಟೆನ್ಷನ್. ಸೊ ಎಷ್ಟೋ ಹುಡುಗಿಯರು ತುಂಬ ಆಲ್ಮೋಸ್ಟ್ 17 ಮೆಂಬರ್ಸ್ ಇದ್ದರು ಬೇರೆ ಬೇರೆ ಸ್ಟೇಟ್ಸಿಂದ. ಕರ್ನಾಟಕದಿಂದ ಕರ್ನಾಟಕದಿಂದ ನಾನೊಬ್ಬಳೇ ಇದ್ದಿದ್ದು. ಈಗ ವಿನ್ನರ್ ಏನಿದ್ದಾಳೆ ಅವಳು ಅಸ್ಸಾಂ ಅವಳು, ಬಟ್ ವರ್ಕ್ ಮಾಡ್ತಿರೋದು ಬ್ಯಾಂಗ್ಳೂರಲ್ಲಿ. ಸೊ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದು ನಾನೊಬ್ಬಳೇ. ಟೋಟಲ್ 17 ಮೆಂಬರ್ಸ್ ಇದ್ದರು. ಮಿಸ್ ಕ್ಯಾಟಗರಿ ಬೇರೆ ಇತ್ತು, ಮಿಸ್ಸಸ್ ಕ್ಯಾಟಗರಿ ಬೇರೆ ಇತ್ತು. ಮಿಸ್ ಕ್ಯಾಟಗರಿಯಲ್ಲೂ ವಿನ್ನರ್, ಫಸ್ಟ್ ರನ್ನರ್, ಸೆಕೆಂಡ್ ರನ್ನರ್ ಇದ್ದಾರೆ ಆ್ಯಂಡ್ ಮಿಸ್ಸಸ್ಸಲ್ಲೂ ವಿನ್ನರ್, ಫಸ್ಟ್ ರನ್ನರ್, ಸೆಕೆಂಡ್ ರನ್ನರ್ ಇದ್ದಾರೆ. ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಇತ್ತು, ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಆ್ಯಂಡ್ ಫೇರ್ ಗೇಮ್ ಇತ್ತು. ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು, ಈಗ ಅದೊಂದಿದೆ, ದುಡ್ಡು ಕೊಟ್ಬಿಟ್ಟು ಕಿರೀಟ ತಗೊಳ್ಳೋರು ಇರ್ತಾರೆ, ಆ ಚಾನ್ಸೇ ಇಲ್ಲ. ಯಾಕಂದರೆ ನಾನು ವಿನ್ ಆಗಿದ್ದೀನಿ. ದುಡ್ಡು ಕೊಡೋಷ್ಟೆಲ್ಲ ಸದ್ಯಕ್ಕೆ ನನ್ನ ಹತ್ರ ಅಷ್ಟು ಸಾಮರ್ಥ್ಯ ಇಲ್ಲ. ಈಗಿನ ಸ್ಟಾರ್ಟ್ ಮಾಡಿದ್ದು ನನ್ನ ಜಾಬಲ್ಲಿ, ಅದು ನನ್ನ ಹತ್ರ ಕಿರೀಟ ಇದೆ ಅಂತ ಹೇಳಿದರೆ ಅರ್ಥ ಮಾಡ್ಕೋಬಹುದು. ಇದೊಂದು ಪಾರದರ್ಶಕವಾಗಿ ನಡೆದಂಥ ಈವೆಂಟ್. ಓಕೆ ಅಲ್ವಾ? ಹಾಗಾದರೆ ಈಗ ಎಷ್ಟೋ ಜನಕ್ಕೆ ಇರುತ್ತೆ, ಈ ಸೌಂದರ್ಯ ಸ್ಪರ್ಧೆ ವಿನ್ ಆದ ತಕ್ಷಣ ಇನ್ನೊಂದಷ್ಟು ಗೋಲ್ಸ್ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ನಾನು ಅನ್ನೋದೊಂದಷ್ಟು ಬಂದಿರುತ್ತೆ. ನೆಕ್ಸ್ಟ್ ಕೆಲವರಿಗೆ ಮಾಡೆಲಿಂಗ್, ಆ್ಯಡ್ ಶೂಟಿಂಗ್ಸ್, ಮತ್ತು ಕೆಲವರು ಸಿನಿಮಾ ಇಂಡಸ್ಟ್ರಿ ಕಡೆಗೆಲ್ಲ ಗಮನ ವಹಿಸ್ತಾರೆ. ಈಗ ತಾನೇ ನೀವು ಜಾಬಲ್ಲಿ ಇದ್ದೀರಿ, ಈಗ ಖಾಸಗಿ ನಾವು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಏನಾದರೂ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಏನು ಈ ಥರ ಮುಂದೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಏನಾದ್ರು ಯೋಚನೆ ಮಾಡಿದರೆ? ಸೊ ಈಗ 1 ವರ್ಷ ನಾವು ವಿ ಸಿ ಅಂಡರಲ್ಲಿ ಕಾಂಟ್ರಾಕ್ಟ್ ಸೈನ್ ಮಾಡಿದ್ದೀವಿ, ಎಲ್ಲ ಯಾರೆಲ್ಲ ವಿನ್ನರ್ಸ್ ಇದ್ದಾರೆ ಆ್ಯಂಡ್ ಪಾರ್ಟಿಸಿಪೆಂಟ್ ಎಲ್ಲರೂ ಕೂಡ. ಸೊ ಬೇರೆ ಯಾವ ಕಾಂಪಿಟೇಷನ್ಸಿಗೂ ನಾವು ಹೋಗೋ ಹಾಗಿಲ್ಲ 1 ವರ್ಷಕ್ಕೆ. ಸೊ ಚಾನ್ಸಸ್ ಸಿಗುತ್ತೆ ಪ್ರಮೋಷನ್ಸಿಗಾಗಿರ್ಬೋದು, ಬ್ರ್ಯಾಂಡ್ ಕೊಲಾಬ್ರೇಷನ್ಸಿಗಾಗಿರ್ಬೋದು. ಸೊ ನಂದು ಮೇನ್ ಇಂಟೆನ್ಷನ್ಸ್ ಬಂದುಬಿಟ್ಟು ನನಗೆ ಮೈಂಡ್ಸೆಟ್ ಕೋಚ್ ಆಗಬೇಕು ಅಂತ ಹೆವಿ ಇಷ್ಟ, ತುಂಬ ಇಷ್ಟ. ಮೈಂಡ್ಸೆಟ್ ಕೋಚ್ ಅಂತ ಹೇಳಿದರೆ, ಈಗ ನಂದು ಸ್ಟೂಡೆಂಟ್ ಲೈಫ್ ತುಂಬ ಸ್ಟ್ರಗ್ಲಿಂಗ್ ಆಗಿತ್ತು, ತುಂಬ ನೆಗೆಟಿವಿಟಿ ಇತ್ತು, ತುಂಬ ಬುಲಿಂಗ್ ಅಂತ ಹೇಳಿದರೆ ಗೊತ್ತಾಗ್ಬೋದು ಅದಿತ್ತು. ಆ್ಯಂಡ್ ಎಷ್ಟೋ ಜನ ಹಿಂದೆಯಿಂದ ಮಾತಾಡೋರಿದ್ರು, ನನ್ನ ಕೈಲಾಗುತ್ತೋ ಇಲ್ಲೋ ಅದೊಂದು ಡೌಟ್ ಇತ್ತು ನನ್ನ ಹತ್ರ. ಇಡೀ ಸ್ಟೂಡೆಂಟ್ ಲೈಫಲ್ಲಿ, ಹೈಸ್ಕೂಲ್ ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲದರಲ್ಲೂ. ಬಟ್ ಅದನ್ನು ನಾನು ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ಎಲ್ಲದನ್ನು ಟ್ಯಾಕಲ್ ಮಾಡಿ ಈ ಅಚೀವ್ಮೆಂಟಿಗೆ ಬರೋಕ್ಕೆ ಸಾಧ್ಯ ಆಗಿರೋದು. ನಾನು ತುಂಬ ಬುಕ್ಸ್ ಓದ್ತಿದ್ದೆ, ಸೆಲ್ಫ್ ಹೆಲ್ಪ್ ಬುಕ್ಸ್. ಆ ಬುಕ್ಸಿಂದಾಗಿ ನನಗೊಂದು ಪಾಸಿಟಿವ್ ಮೈಂಡ್ಸೆಟ್ ಇದೆ ಮೊದಲಿಂದನೂ. ಸೊ ಆ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಹೇಗೆ ನಾನು ನೆಗೆಟಿವಿಟಿನ ಚಾಲೆಂಜ್ ಮಾಡಿದೆ ಅನ್ನೋದನ್ನು ನಾನು ಎಲ್ಲರಿಗೂ ಹೇಳ್ಕೊಡ್ಬೇಕು. ಸೊ ಅದು ಮೈಂಡ್ಸೆಟ್ ಕೋಚ್ ಆಗಬೇಕು ಅಂತ ನನಗೆ ಹೆವಿ ಇಷ್ಟ ಇತ್ತು. ಸ್ಟ್ರಗಲ್ ಅಂತ ಹೇಳಿ, ಬಾಲ್ಯದಿಂದಲೂ ನಾನು ಸ್ಟ್ರಗಲ್ ಅನುಭವಿಸಿದೆ ಅಂತ. ಸಾಮಾನ್ಯವಾಗಿ ಈ ಮಕ್ಕಳು ಯಾವ ಥರ ಸ್ಟ್ರಗಲ್ಗಳನ್ನು ಅನುಭವಿಸ್ತಾರೆ ಬಾಲ್ಯದಲ್ಲಿ ಅನ್ನೋದನ್ನು ಸ್ವಲ್ಪ ಹೇಳ್ಬೋದಾ? ಸೊ ನನಗೆ ಫೀಲ್ ಆಗಿರೋದು ಆ್ಯಂಡ್ ನನ್ನ ಸರೌಂಡಿಂಗಲ್ಲಿ ನಾನು ನೋಡಿರೋದು ಮೇಯ್ನ್ ಸಣ್ಣ ಮಕ್ಕಳಿಗೆ ಹೇಳ್ತಿರೋದು ನಾನು, ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಅವರಿಗೆ ಸ್ಟ್ರಗಲ್ ಏನು ಅಂತ ಹೇಳಿದರೆ ಕಂಪ್ಯಾರಿಸನ್. ಈಗ ಎಷ್ಟೋ ಪೇರೆಂಟ್ಸಿಗೆ ಏನು ಅನ್ಸುತ್ತೆ ಅಂತ ಹೇಳಿದರೆ, ಇನ್ನೊಬ್ಬರು ಮಕ್ಕಳು ಜಾಸ್ತಿ ಮಾಡ್ತಿದ್ದಾರೆ, ನನ್ನ ಮಗಂಗೆ ಅಷ್ಟು ಬರ್ತಿಲ್ಲ, ಅದು ಇದು ಕಂಪ್ಯಾರಿಸನ್ ಜಾಸ್ತಿ. ಬಟ್ ಈ ಕಂಪ್ಯಾರಿಸನಿಂದ ಮಕ್ಕಳಿಗೆ ಹೆವಿ ಇಂಪ್ಯಾಕ್ಟ್ ಆಗುತ್ತೆ. ಈಗ ನಾನೇ ಹೇಳ್ತೀನಿ, ಪ್ರೈಮರಿಲಿ ಇರಬೇಕಾದ್ರೆ ನಾನು ಅಷ್ಟೇನು ಓದೋದ್ರಲ್ಲಿ ಇದ್ದೆ, ಫಸ್ಟ್ ರ್ಯಾಂಕಿಗೆ ಬರೋಷ್ಟೆಲ್ಲ ಏನಿರಲಿಲ್ಲ, ಒಂದು 4th ರ್ಯಾಂಕ್ 5th ರ್ಯಾಂಕ್ ಆ ಥರ ಇರ್ತಿದ್ದೆ. ಹೈಸ್ಕೂಲಿಗೆ ಹೋದಾಗ್ಲೂ, ನವೋದಯಕ್ಕೆ ನಾನು ಶಿಫ್ಟ್ ಆದಾಗ್ಲೂ ಅಷ್ಟೇ ನಾರ್ಮಲಾಗಿ ಇರ್ತಿದ್ದು. ಸೊ ನನ್ನ ಮೈಂಡಲ್ಲಿ ಏನಿತ್ತು ಅಂತ ಹೇಳಿದರೆ, ಬೇರೆಯವರಿಗೆ ಜಾಸ್ತಿ ಬರೋದು, ಬೇರೆಯವರೇ ಗೆಲ್ತಾರೆ, ಯಾವತ್ತೂ ಕೂಡ ಫಸ್ಟ್ ಬರ್ತಾರೆ. ನನ್ನ ಹತ್ರ ಅದಿಲ್ಲ, ಯಾಕೆಂದರೆ ಅವ್ರು ಆಲ್ರೆಡಿ ಇದ್ದಾರೆ. ಎಲ್ಲರೀಗ ಅದೊಂದು ಕಂಪ್ಯಾರಿಸನ್ ಬಂದುಬಿಡುತ್ತೆ ಫ್ರೆಂಡ್ಸ್ ಮಿಡ್ಲಲ್ಲಿ. ಸೊ ಅವಳು ಫಸ್ಟ್ ಅಂದಮೇಲೆ ಅವಳೇ ಫಸ್ಟ್ ಯಾವತ್ತಿಗಿದ್ರು, ನಾವು ಯಾವತ್ತಿಗಿದ್ರು ಟಾಪ್ 10 ನಾರ್ಮಲ್ 7th 8th ಅದೇ ಫಿಕ್ಸ್ ಅಂತ ಹೇಳಿ. ಬಟ್ ಒಂದ್ಸಲ ಪೇರೆಂಟ್ಸ್ದು ಸಪೋರ್ಟ್ ಬರುತ್ತಲ್ಲ. ಈಗ ನಮ್ಮ ಪಪ್ಪ ಏನಂತ ಹೇಳಿದರೆ, ನಾನು ಸೆಕೆಂಡ್ PUC ಯಾರನ್ನು ತೋಡಲ್ಲಿ ಮಾಡಿದ್ದು. ಅವರು ಮೊದಲಿಂದ ಸಹ ಅವ್ರಿಗೊಂದು ಟ್ರಸ್ಟ್ ಇತ್ತು, ನೀನು ಫಸ್ಟ್ ಬಂದೇ ಬರ್ತೀಯ, ನೀನು ಮಾಡ್ತೀಯಾ ಅಂತೇಳಿ. 1 ವರ್ಷ ಅವ್ರು ಇಡೀ ದಿನ ಅದನ್ನೇ ಹೇಳ್ಕೊಂಬಂದಿರು, ನಿನ್ನ ಕೈಲಾಗತ್ತೆ ಮಗ ನೀನು ಮಾಡ್ತೀಯ, ನಿನ್ನ ಕೈಲಾಗತ್ತೆ ಮಗ ನೀನು ಮಾಡ್ತೀಯಾ ಅಂತ ಹೇಳಿ. ನನಗಂದರೆ ಇವ್ರು ನನಗೆ ಮೊದಲೇ ಭಯ ಆಗಲಿ ಸ್ಟಾರ್ಟ್ ಆಯಿತು, ಇವ್ರು ಇಷ್ಟೆಲ್ಲ ಮಾಡ್ತೀಯಾ ಅಂತೇಳಿ ಲಾಸ್ಟಿಗೆ ಮಾಡಲಿಲ್ಲ ಅಂತ ಹೇಳಿದರೆ ಮತ್ತೆ ನಾನು ಎಂತ ಹೇಳಲಿ ಅಂತ ಹೇಳಿ. ಅವ್ರು ಕೊಟ್ಟಿದ್ದ ಸಪೋರ್ಟಲ್ಲಿ ನಾನು ಡೈಲಿ ತುಂಬ ಓದ್ತಿದ್ದೆ ಆ್ಯಂಡ್ ತುಂಬ ಎಜುಕೇಷನ್ ಲೆಕ್ಕದಲ್ಲಿ ನಾನು ಯಾವುದೂ ಕೂಡ ಕಮ್ಮಿ ಮಾಡಿಲ್ಲ. ಅವರು ಆಗಲಿ, ನನ್ನ ಎಫರ್ಟ್ಸಲ್ಲಾಗಲಿ ಯಾವತ್ತೂ ಕಮ್ಮಿ ಆಗಿಲ್ಲ. ಸೊ ಕೊನೆಗೆ ಅರಂತೋಟಿಗೆ ನಾನೇ ಫಸ್ಟ್ ಬಂದಿದ್ದು. ಹೌದು, ಸೆಕೆಂಡ್ PUC ನಾನೇ ಫಸ್ಟ್. ಒಂದ್ಸಲ ಪೇರೆಂಟ್ಸ್ ಮಕ್ಕಳಿಗೆ ನಿನ್ನ ಕೈಲಾಗುತ್ತೆ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಕ್ಳ ಕೈ ನಿಜವಾಗ್ಲೂ ಆಗುತ್ತೆ. ಎಕ್ಸಾಂಪಲ್ ನಾನೇ. ಪೇರೆಂಟ್ಸ್ಗಳೆಲ್ಲ ತಿಳ್ಕೊಳ್ಳಿ,
ಮೊದಲು ಮಕ್ಕಳಿಗೆ ಒತ್ತಡ ಹಾಕೋದನ್ನು ನಿಲ್ಲಿಸಿ ಅಂತ ಇವರೇ ನೋಡಿ ಯಾವ ತರ ಸಾಧನೆ ಮಾಡಿ ನಿಂತಿದ್ದಾರೆ. ತಂದೆ ಸಪೋರ್ಟ್, ತಂದೆ ಅಮ್ಮ ತಾಯಿ ಕೂಡ ತುಂಬಾ ತುಂಬಾ ಸಪೋರ್ಟಿವ್ ಯಾವುದೇ ವಿಷಯದಲ್ಲಿ ಕೂಡ. ತಂದೆ ಎಲ್ಲಿ ಸಪೋರ್ಟ್ ಮಾಡ್ಲಿಕ್ಕಾಗಲ್ಲ ಅಲ್ಲಿ ಅಮ್ಮ ಯಾವತ್ತಿರ್ತಾರೆ. ಸೊ ಇಬ್ರು ಕೂಡ ತುಂಬಾ ಸಪೋರ್ಟಿವ್. ನನ್ನ ತಮ್ಮ ಕೂಡ ಹೆವಿ ತುಂಬಾ ಸಪೋರ್ಟ್ ಇದ್ದಾನೆ. ಸೊ ಇಡೀ ಫ್ಯಾಮಿಲಿ ನನ್ನ ಸಪೋರ್ಟಿವ್ ಇರೋದ್ರಿಂದ ಮಕ್ಕಳಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಮಕ್ಕಳದ್ದು ಪೇರೆಂಟ್ಸಿನ ಇದೇ ಹೇಳೋದು, ಮಕ್ಕಳಲ್ಲಿ ಟ್ರಸ್ಟ್ ಇರಬೇಕು ಒಂದು ನಿಮಗೆ ಫಸ್ಟ್. ಆ್ಯಂಡ್ ನನ್ನ ಮಗ ಈ ಥರ ಮಾಡ್ಲಿಕ್ಕೆ ಆಗ್ತದೆ, ನನ್ನ ಮಗಳಿಗೆ ಈ ಥರ ಮಾಡ್ಲಿಕ್ಕೆ ಆಗುತ್ತೆ ಅಂತ ಇದ್ದಾಗ ಮಕ್ಕಳಿಗೆ ಅದು ಮಕ್ಳು ಮೈಂಡಲ್ಲಿ ತುಂಬಿಸ್ಬೇಕು, ನಿನ್ನ ಕೈಲಿ ಆಗುತ್ತೆ, ನಿನ್ನ ಕೈಲಿ ಆಗುತ್ತೆ, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿ. ಆಗ ಆಟೋಮೆಟಿಕ್ ಆಗಿ ಅವ್ರ ಮೈಂಡಿಗೆ ಬರುತ್ತೆ, ನನ್ನಲ್ಲೂ ಇದೆ ನಾನು ಮಾಡಬಹುದು ಅಂತ ಹೇಳಿ. ಇದು ಮೇನ್ ಮೆಸೇಜ್, ಇದು ಮೈಂಡ್ ಸೆಟ್, ಇದು ಪೇರೆಂಟ್ಸ್ ಮೈಂಡ್ ಸೆಟ್ಟಿಗೆ ನಾನು ಹೇಳುವಂಥದ್ದು ಆ್ಯಸ್ ಎ ಬಡ್ಡಿಂಗ್ ಮೈಂಡ್ ಸೆಟ್ ಕೋಚ್. ಸೊ ಈಗ ಮುಂದೆ ನಂದು ಪ್ಲ್ಯಾನ್ ಏನು ಅಂತ ಹೇಳಿದರೆ, ನನಗೊಂದು ವಿಸಿಬಿಲಿಟಿ ಬೇಕಿತ್ತು ಅಂತ ಹೇಳಿದರೆ. ಈಗ ನಾನು ನಾರ್ಮಲ್ ಕಾಮನ್ ಪರ್ಸನ್ ಆಗಿ ಹೋದರೆ ಯಾರಿಗಾದರೂ ಗೈಡ್ ಮಾಡಲಿಕ್ಕೆ ನನ್ನ ಮಾತು ಯಾರೂ ಕೇಳಲ್ಲ ಯೂಶಲಾಗಿ. ಸೊ ಒಂದು ಸಾಧನೆ ಮಾಡಿ ಹೋದರೆ ಐ ಥಿಂಕ್ ನನ್ನ ಮಾತು ಕೇಳ್ತಾರೆ ಅಂತ ನನಗೊಂದಿತ್ತು ಮೈಂಡಲ್ಲಿ. ಸೊ ಅದು ನನ್ನ ಮೇನ್ ರೀಸನ್ ಪೇಜೆಂಟಿಗೆ ಹೋಗೋದಕ್ಕೆ, ಬ್ಯೂಟಿ ಕಾಂಪಿಟೇಷನಿಗೆ ಹೋಗೋದಕ್ಕೆ. ಯಾಕಂದರೆ ಅದು ಬ್ಯೂಟಿ ಕಾಂಪಿಟೇಷನಲ್ಲಿ ಕಾನ್ಫಿಡೆನ್ಸ್, ಲೀಡರ್ಶಿಪ್ ಮೇನ್ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಬೇರೆಯವರಿಗೆ ಹೆಲ್ಪ್ ಮಾಡೋದಕ್ಕೆ ಎಷ್ಟು ವಿಲ್ಲಿಂಗ್ನೆಸ್ ಇದ್ದೀವಿ ಅಂತ ಹೇಳಿ. ಸೊ ಬಾಡಿ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋದು ಆ್ಯಂಡ್ ಒಂದು ಪಾಸಿಟಿವ್ ಮೈಂಡ್ ಸೆಟನ್ನು ಸ್ಪ್ರೆಡ್ ಮಾಡೋದು ನಂದು ಮೇನ್ ಇಂಟೆನ್ಷನ್. ಮುಂದೆ ಬ್ರ್ಯಾಂಡ್ ಪ್ರಮೋಷನ್ಸ್ ಬಂದರೂ ಕೂಡ ನಾನು ಓಪನ್ ಇದ್ದೀನಿ. ಅಫ್ಕೋರ್ಸ್ ಐ ವಿಲ್ ಬಿ ವೆರಿ ಹ್ಯಾಪಿ. ಸ್ಪೆಷಲಿ ನಂದು ಮೇನ್ ಏಮ್ಸ್ ಬಂದುಬಿಟ್ಟು ಜ್ಯುವೆಲ್ರಿ ಆ್ಯಂಡ್ ಸ್ಯಾರಿ ಬ್ರ್ಯಾಂಡ್ಸ್ ಕೊಲಾಬ್ರೇಷನ್ ಆರ್ ಎನಿ ಕೈಂಡ್ ಆಫ್ ನಮ್ಮದು ಕಲ್ಚರ್ ಶೋ ಮಾಡುವಂಥ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್. ಅದ್ರ ಜೊತೆಗೆ ಮೈಂಡ್ ಸೆಟ್ ಕೋಚಿಂಗ್ ಆ್ಯಂಡ್ ಬಾಡಿ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋದು ನಂದು ಮೇನ್ ಇಂಟೆನ್ಷನ್. ಸಿನಿಮಾ ರಂಗದಲ್ಲಿ ಯಾವುದೇ ಕನಸುಗಳಿಲ್ಲ ಹಾಗಾದರೆ? ಸಿನಿಮಾ ರಂಗದಲ್ಲಿ ಹೋಗುವಂಥ ಚಾನ್ಸ್ ಸಿಕ್ಕರೆ ಅಫ್ಕೋರ್ಸ್ ಹೋಗ್ತೀನಿ, ಹಾಗೆಂತೇನಿಲ್ಲ, ಟ್ರೈ ಮಾಡ್ಬೋದು. ಬಿಕಾಸ್ ಮೊದಲಿಂದ ನಾನು ಭರತನಾಟ್ಯಂ ಕಲ್ತಿರೋದ್ರಿಂದ ಆ್ಯಕ್ಟಿಂಗ್ ಆಗಿರ್ಬೋದು ಇಟ್ ಮೈಟ್ ಬಿ ಹೆಲ್ಪ್ಫುಲ್ ಅಂತ ಅಂದ್ಕೊಳ್ತೀನಿ ಭರತನಾಟ್ಯಂ ಆ ವಿಷಯದಲ್ಲಿ. ಅದರ ಚಾನ್ಸ್ ಸಿಕ್ಕಿದ್ರೆ ಅಫ್ಕೋರ್ಸ್ ಐಲ್ ಸಿ. ಎಸ್, ಈಗ ದೇವಿಕಾ ರಾಣಿಯವರು ಅಂದರೆ ಯಾವುದರಲ್ಲೆಲ್ಲ ಪರಿಣಿತರು? ಅಂದರೆ ಒಂದು ಕಲ್ಚರ್ ಅಂತ ಬಂದಾಗ ಯಾವುದರಲ್ಲೆಲ್ಲ? ಈಗ ನೀವು ಒಂದು ಹೇಳಿದ್ರಿ ಭರತನಾಟ್ಯ ಅಂತ ಹೇಳಿದ್ರಿ, ಬೇರೆ ಏನೆಲ್ಲ ನೀವು ಕಲ್ತಿದ್ದೀರಿ ಅಂತ? ಸೊ ಭರತನಾಟ್ಯಂ ನಾನು ಮೇನ್ ಕಲ್ತಿರೋದು. ಬಟ್ ಇನ್ನೊಂದು ಟ್ಯಾಲೆಂಟ್ ಬಂದುಬಿಟ್ಟು ಸಿಂಗಿಂಗ್ ಅಂತ ಹೇಳ್ಬೋದು. ನಾನು ಕ್ಲಾಸಿಕಲ್ ಸಿಂಗಿಂಗ್ ಕಲ್ತಿಲ್ಲ, ಬಟ್ ಕಲ್ತಿದ್ರೆ ಮೇ ಬಿ ಆಗ್ತಿತ್ತು. ಬಿಕಾಸ್ ವಾಯ್ಸ್ ನಂದು ಒಳ್ಳೆ ಚೆನ್ನಾಗಿದೆ, ಅದು ಬಂದಿರೋ ನನ್ನ ಪಪ್ಪನಿಂದ. ಅವರು ಚೆನ್ನಾಗಿ ಹಾಡಾಡ್ತಾರೆ. ಸೊ ನನಗೆ ಕೂಡ ಹಾಡಾಡೋದು ತುಂಬ ಇಷ್ಟ. ಮೇ ಬಿ ಕರೆಕ್ಟಾಗಿ ಅದೊಂದು ಕ್ಲಾಸಿಕಲ್ ಫ್ಲೋ ಬರಲಿಕ್ಕಿಲ್ಲ, ಬಟ್ ವಾಯ್ಸ್ ನಂದು ನೈಸ್ ಒಳ್ಳೆದಿದೆ. ಆ್ಯಂಡ್ ಥಿಯೇಟರ್ ಇವೆಂಟ್ಸಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಇದು ಕೂಡ ಬಂದಿರೋ ನಮ್ಮ ಅಪ್ಪನಿಂದ. ಅವ್ರದ್ದು ಕಾಲೇಜ್ ಲೈಫಲ್ಲಿ ಅವ್ರು ಹೆವಿ ಡ್ರಾಮಾಸ್ ಎಲ್ಲ ತುಂಬ ಮಾಡಿದ್ದಾರೆ. ಆ್ಯಂಡ್ ಡ್ಯಾನ್ಸಿಂಗ್ ಬಂದಿರೋದು ನಮ್ಮ ಮಮ್ಮಿಯಿಂದ. ನಮ್ಮಮ್ಮಂಗೂ ಹೆವಿ ಡ್ಯಾನ್ಸಿಂಗ್ ಎಲ್ಲ ಹೆವಿ ಇಷ್ಟ. ಆ್ಯಂಡ್ ಮೇ ಬಿ ನನಗೆ ನನ್ನ ಟ್ಯಾಲೆಂಟ್ ಬಂದಿದೆ, ಅದು ಬರುತ್ತಲ್ಲ ಪೇರೆಂಟ್ಸಿಂದ ಒಂದು ಇವಾಲ್ವ್ ಆಗಿ ಬಂದಿರುತ್ತೆ. ಕಲ್ತಿದ್ದೀನಿ ಭರತನಾಟ್ಯಂ. ಬಟ್ ಅದ್ರ ಜೊತೆಗೆ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಇಂಟ್ರೆಸ್ಟ್ ಸ್ಪಾರ್ಕ್ ಹುಟ್ಟಿಸಿರೋದೇ ಪೇರೆಂಟ್ಸ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ. ಆ್ಯಂಡ್ ನನಗೆ ಪಬ್ಲಿಕ್ ಸ್ಪೀಕಿಂಗ್ ಹೆವಿ ಇಷ್ಟ. ಅಂದರೆ ಈಗೇನು ತುಂಬ ಜನ ಇದ್ದಾಗ ನಂಗೆ ಮಾತಾಡೋದಕ್ಕೆ ಏನು ಭಯ ಇಲ್ಲ, ನಾನು ಆರಾಮಾಗಿ ಮಾತಾಡ್ತೀನಿ. ಸ್ಟೇಜ್ ಫಿಯರ್ ಅದೇ ಕಾರಣಕ್ಕೂ ಇಲ್ಲ. ಇದಕ್ಕೆ ಹೆವಿ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರೆ ನವೋದಯದಲ್ಲಿ ಸ್ಟೇಜ್ ಫಿಯರ್ ಅನ್ನು ತೆಗೆದು ಮಕ್ಕಳಿಂದ ತೆಗ್ದು. ಫಾರ್ ಎಕ್ಸಾಂಪಲ್ ಈಗ ಕೇಳೋದು, ಈಗ ನವೋದಯ ಅಂತ ನೀವು ಹೇಳಿದ್ರಿ, ನಿಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡಿದ್ದು. ಸೊ ಆ ಮಕ್ಕಳಿಗೆ ನವೋದಯ ಟೀಚಿಂಗ್ ತಗೊಳ್ಳುವಂಥ ಮಕ್ಕಳು ಇರ್ತಾರೆ, ಬೆಳಿಬೇಕು ಅಂತ, ಅವರಿಗೆ ಏನು ಸಲಹೆ ಕೊಡ್ತೀರಿ? ಯಾವ ಥರ ಅವರು ಹೋದರೆ ಒಳ್ಳೇದಂತ? ಅಂದರೆ ಆಲ್ರೆಡಿ ನವೋದಯಲ್ಲಿ ಕಲಿತಿರೋರಲ್ಲ, ಇನ್ನು ಅಲ್ಲಿಗೆ ಅಟೆಂಡ್ ಮಾಡಲಿಕ್ಕೆ, ಎಕ್ಸಾಮ್ಸ್ ಪ್ರಿಪೇರ್ ಮಾಡಲಿಕ್ಕೆ ಇರೋರು ಇರ್ತಾರೆ. ಸೊ ಈಗ ಮಕ್ಕಳು 4th 5th ಸ್ಟ್ಯಾಂಡರ್ಡಲ್ಲಿ ಇರೋ ಮಕ್ಕಳಿಗೆ ಇದು ಮೇನ್ ಮೆಸೇಜ್ ಹೇಳಬೇಕು ಅಂತ ನಾನೀಗ ಹೇಳ್ತಿರೋದು. ಬಟ್ ಆ ಮಕ್ಕಳಿಗೆ ಅಷ್ಟು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ ಸದ್ಯಕ್ಕೆ. ಸೊ ನಾನು ಅವ್ರ ಪೇರೆಂಟ್ಸಿಗೆ ಹೇಳ್ತಿದ್ದೀನಿ, ನಿಮ್ಮ ಮಕ್ಕಳು ಓದೋದ್ರಲ್ಲಿ ಎಷ್ಟೇ ಹುಷಾರಿರಲಿ, ಎಷ್ಟೇ ಹೇಗೆ ಇರಲಿ, ಒಂದ್ಸಲ ಟ್ರೈ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ನವೋದಯ ಎಕ್ಸಾಮ್ 5th ಸ್ಟ್ಯಾಂಡರ್ಡಲ್ಲಿ ಅವರಿಗೆ ಇರುತ್ತೆ. 5th ಎಂಡಿಂಗಲ್ಲಿ ಒಂದು ನನಗೆ ಫೆಬ್ರವರಿಲಿ ಇತ್ತು, ನಾನು 5th ಸ್ಟ್ಯಾಂಡರ್ಡ್ ಫೆಬ್ರವರಿಲಿ. ಸೊ ಆವಾಗ ಎಕ್ಸಾಮ್ ಇರುತ್ತೆ, ಅವರಿಗೊಂದು ಒಳ್ಳೆ ಕೋಚಿಂಗ್ ಕೊಡಿಸಿ ಆ್ಯಂಡ್ ಎಕ್ಸಾಮಿಗೆ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ, ಎಕ್ಸಾಮ್ಗೆ ಒಂದ್ಸಲ ಪ್ರಿಪೇರ್ ಆಗಿ ಅವ್ರು ಒಂದ್ಸಲ ಎಕ್ಸಾಮ್ ಅಪಿಯರ್ ಆದರೆ ರಿಸಲ್ಟ್ ಏನಾದರೂ ಇರಲಿ ಅಟ್ಲೀಸ್ಟ್ ಒಂದ್ಸಲ ಟ್ರೈ ಮಾಡಬೇಕು. ಯಾಕಂತ ಹೇಳಿದ್ರೆ ಮುಂದೆ ಯಾವುದೇ ಥರ ಕಾಂಪಿಟೇಟಿವ್ ಎಕ್ಸಾಮ್ ಬಂದರೆ ಅವ್ರಿಗೊಂದು ಮೆಂಟಲಿ ಪ್ರಿಪೇರ್ ಇರ್ತದೆ. ಒಂದ್ಸಲ ನಾನು ಮಾಡಿದ್ದೀನಿ, 6th ಸ್ಟ್ಯಾಂಡರ್ಡಲ್ಲೇ ಬರ್ತೀವಿ, 5th ಸ್ಟ್ಯಾಂಡರ್ಡ್ ಬರ್ದಿದ್ದಾರೆ ಅಂತ ಹೇಳಿದ್ರೆ ಮುಂದೆ 10th 12th ಹೋದಾಗ ಅಫ್ಕೋರ್ಸ್ ಅದು ಈಸಿ ಆಗ್ತದೆ. ಹಾಗೆ ಅಂತ ಹೇಳಿದರೆ ಸಿಕ್ಕಿದ್ರೆ ನವೋದಯ ತುಂಬ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ತುಂಬ ಯೂಸ್ ಆಗುತ್ತೆ. ಏನಂತ ಹೇಳಿದರೆ ಅಲ್ಲಿದು ಟೀಚರ್ಸ್ ಆಗಿರ್ಬೋದು, ಅಲ್ಲಿದು ಕಲ್ಚರ್, ಎಲ್ಲ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಬಂದಿರ್ತಾರೆ. ಯಾವುದೇ ಥರದ ಡಿಮೋಟಿವೇಶನ್ ಇಲ್ಲವೇ ಇಲ್ಲ. ಎಲ್ಲ ಬ್ರಿಲಿಯಂಟ್ ಸ್ಟೂಡೆಂಟ್ಸ್, ಅಲ್ಲಿರೋ 80ಕ್ಕೆ 80 ಮಕ್ಕಳು ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಅವರೆಲ್ಲ ಡ್ರೀಮ್ ತುಂಬ ಮೇಲಿರುತ್ತೆ. ಯಾವತ್ತಿಗೂ ಅವರು ಕೆಳಗಡೆ ಯಾರು ಡ್ರೀಮೇ ಮಾಡಲ್ಲ. ಈಗ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಒಳ್ಳೊಳ್ಳೆ ಪೊಸಿಷನ್ ಇದ್ದಾರೆ. ಯಾರು ಕೂಡ ಈಗ ಏನು ಮಾಡ್ತಿಲ್ಲ ಅನ್ನೋ
ಸೀನೇ ಇಲ್ಲ. ಎಲ್ಲರೂ ತುಂಬ ಜನ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, MBA ಮಾಡ್ಕೊಂಡು ಈಗ ಎಲ್ಲರೂ ಒಳ್ಳೊಳ್ಳೆ ಜಾಬಲ್ಲಿ ಇದ್ದಾರೆ. ಸೊ ನವೋದಯ ಒಂದು ಹೈ ಡ್ರೀಮ್ ಮಾಡೋದನ್ನು ಹೇಳ್ಕೊಡ್ತದೆ. ಹಾಂ, ಸೊ ಅಲ್ಲಿಗೆ ಹೋದ್ಮೇಲೆ ಮಕ್ಳು ಯಾರು ಕೂಡ ಸಣ್ಣ ಕನಸು ಇಟ್ಕೊಳ್ಳೋದಿಲ್ಲ, ಎಲ್ಲರದ್ದು ಹೈ ಕನಸುಗಳು ಅವ್ರದ್ದೆಲ್ಲ. ಆ್ಯಂಡ್ ಓದೋದಲ್ಲಿ ಕೂಡ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಓದೋದು, ಯಾಕಂದರೆ ಫ್ಯಾಮಿಲಿ ಇರಲ್ಲ, ಫ್ರೆಂಡ್ಸೇ ನಮಗೆ ಫ್ಯಾಮಿಲಿಯಲ್ಲಿ ಎಲ್ಲರೂ. ಸೊ ಅದೊಂದು ಫ್ಯಾಮಿಲಿ ಬಾಂಡಿಂಗ್ ಇರ್ತದೆ ಫ್ರೆಂಡ್ಸ್ ಒಟ್ಟಿಗೆ. ಆ್ಯಂಡ್ ಸ್ಟಡೀಸ್ ಮಾತ್ರ ಅಲ್ಲ, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲದನ್ನು ಕೂಡ ಅವ್ರು ಹೇಳ್ಕೊಡ್ತಾರೆ. ಈಗ ಯಾವುದೇ ಸ್ಟೂಡೆಂಟ್ ಆಗಿರಲಿ, ಅವ್ರು ಡ್ಯಾನ್ಸಲ್ಲೂ ಇರ್ತಾರೆ, ಸಿಂಗಿಂಗಲ್ಲೂ ಇರ್ತಾರೆ, ಪಬ್ಲಿಕ್ ಸ್ಪೀಕಿಂಗಲ್ಲೂ ಇರ್ತಾರೆ. ನನಗೆ ಸ್ಟೇಜ್ ಫಿಯರ್ ತುಂಬ ಇತ್ತು ಮೊದಲು. ನನಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಫುಲ್ ಕೈಯೆಲ್ಲ ನಡುಗ್ತಿತ್ತು ಆ್ಯಂಡ್ ಫುಲ್ ಶೇಕ್ ಆಗ್ತಿದ್ದೆ. ವಾಯ್ಸಲ್ಲೇ ಗೊತ್ತಾಗ್ತಿತ್ತು ಇವಳಿಗೆ ಅರ್ಧ ನರ್ವಸ್ ಆಗೋಗಿದೆ ಅಂತ ಹೇಳಿ. ಬಟ್ ಅಲ್ಲಿ ಇರ್ತಿದ್ದಿದ್ದು ಕಾಂಪಿಟೇಷನ್ಸ್, ಡೈಲಿ ಕ್ಲಾಸ್ ಆ್ಯಕ್ಟಿವಿಟೀಸ್, ಸ್ಪೀಚ್, ಅದು ಇದು ಡೈಲಿ ಮಾಡಿ 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 ಮಾಡಿ. ನೀವು ಎಲ್ಲಿ ಓದಿ ನವೋದಯಲ್ಲಿ? ನವೋದಯ ಮುಡಿಪಲ್ಲಿ. ಎಸ್. ಈಗ ದೇವಿಕಾ ರಾಣಿಯವರು ಈ ಒಂದು ಎಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಪರಿಣಿತರು ಅಂತ, ಎಷ್ಟು ಲ್ಯಾಂಗ್ವೇಜನ್ನು ನೀವು ಮಾತಾಡ್ತೀರಿ ಅಂತ? ಓಕೆ, ಸೊ ಕನ್ನಡ ಬರ್ತದೆ ಆ್ಯಂಡ್ ಒಟ್ಟಿಗೆ ಇಂಗ್ಲೀಷ್. ನಾನು ಫಸ್ಟ್ ಓದಿದ್ದು ಸೈರಾಪುರ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಗೊಂಡು, ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಅದು ನೆಕ್ಸ್ಟ್ ನವೋದಯ ಜವಾಹರ್ ನವೋದಯ ವಿದ್ಯಾಲಯ. ಅಲ್ಲಿಂದ ಇಂಗ್ಲೀಷ್ ಪಿಕಪ್ ಆಯ್ತು ನನಗೆ ಫುಲ್. ಆ್ಯಂಡ್ ಅದನ್ನ ನೆಕ್ಸ್ಟ್ ಎಲ್ಲ ಎಜುಕೇಷನ್ ಆಗಿದೆ ಇಂಗ್ಲೀಷಲ್ಲಿ. ಹಾರ್ಟಿಕಲ್ಚರ್ ಓದಿದ್ದು ಇಂಗ್ಲೀಷಲ್ಲಿ ಆ್ಯಂಡ್ MBA ಮಾಡಿದ್ದು ಇಂಗ್ಲೀಷಲ್ಲಿ. ಸೊ ಇಂಗ್ಲೀಷು ಕನ್ನಡ ವೆರಿ ಫ್ಲೂಯೆಂಟ್, ಅದರೊಟ್ಟಿಗೆ ಹಿಂದಿ ಕೂಡ ವೆರಿ ಫ್ಲೂಯೆಂಟ್. ಯಾಕಂತ ಹೇಳಿದರೆ ನವೋದಯದಲ್ಲಿ 9th ಸ್ಟ್ಯಾಂಡರ್ಡಲ್ಲಿ ನಂಗೆ 1 ವರ್ಷ UP ಕಳಿಸಿದ್ರು, ಮೈಗ್ರೇಷನ್ ಅಂತ ಹೇಳಿ, ಅಲ್ಲಿ ಹಿಂದಿ ಕಲಿತೆ. ಆ್ಯಂಡ್ ನಾನು MBA ಮಾಡಿದ್ದು 2 ವರ್ಷ ರಾಜಸ್ಥಾನಲ್ಲಿ. ಸೊ ನನಗೆ ಹಿಂದಿ ಒಳ್ಳೆ ಸ್ಟ್ರಾಂಗ್ ಇದೆ. ಸೊ ಇದು 3 ಲ್ಯಾಂಗ್ವೇಜಸ್ ಸ್ಟ್ರಾಂಗ್ ಇದೆ. ಆ್ಯಂಡ್ ನಂದು ಮಾತೃಭಾಷೆ ಬಂಜಾರ ಲ್ಯಾಂಗ್ವೇಜ್. ಸೊ ಅದರಲ್ಲೂ ಇಂಟರ್ಮೀಡಿಯೇಟ್ ಸ್ಟೇಜ್, ನಂದು ಅಡ್ವಾನ್ಸ್ ಅಂತ ಹೇಳಲಿಕ್ಕಾಗೋದಿಲ್ಲ. ಓಕೆ. ಸೊ ಅದ್ರ ಜೊತೆ ಇದು 4 ನಂದು ಬೇಸಿಕ್. ಸ್ವಲ್ಪ ತುಳು ಅರ್ಥ ಆಗ್ತದೆ, ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅರ್ಥ ಆಗ್ತದೆ. ಆ ಸ್ಟ್ರಗಲನ್ನು ಹೇಗೆ ಪಾಸ್ ಮಾಡಬೇಕು ಅಂತ, ಕಷ್ಟಗಳು ಅಂತ ಬಂದಾಗೆಲ್ಲ ಒಮ್ಮೆ ಬ್ಲ್ಯಾಂಕ್, ಮೈಂಡ್ ಎಂಪ್ಟಿ, ಮುಂದೆ ಎಂತ ಮಾಡಬೇಕು ಅಂತ ಗೊತ್ತಾಗಲ್ಲ ಅವರಿಗೆಲ್ಲ. ಅವ್ರಿಗೆ ಎಂತ ಹೇಳ್ತೀರಿ ಅಂಥವರಿಗೆ, ನಿಮ್ಮ ಒಂದು ಮೆಸೇಜ್ ಅಂತ? ಸೊ ಆ್ಯಸ್ ಅ ಬಡ್ಡಿಂಗ್ ಮೈಂಡ್ ಸೆಟ್ ಕೋಚ್ ನಾನೇನು ಹೇಳಬೇಕು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನನ್ನದೇ ಒಂದು ಎಕ್ಸಾಂಪಲ್ ತೊಗೊಂಡು ನಾನು ಹೇಳ್ತೀನಿ. ತುಂಬ ಸ್ಟ್ರಗಲ್ಸ್ ಬಂತು ಆ್ಯಕ್ಚುಲಿ. ನಾನು ಕಾಲೇಜ್ ಲೈಫಲ್ಲಿದ್ದಾಗ ಹೆವಿ ಸ್ಟ್ರಗಲ್ಸ್ ಬಂತು. ಅಂದರೆ ಇನ್ನೇನು ನನ್ನ ಕೈಲಿ ಆಗುತ್ತಾ ಮುಂದೆ ಕಾಲೇಜ್ ಓದೋದು ಅನ್ನೋ ಥರ ಕೆಲವೊಂದು ನೆಗೆಟಿವಿಟಿ ಬಂದುಬಿಡುತ್ತೆ ಸ್ಟೂಡೆಂಟ್ಸಲ್ಲಿ. ಯಾಕಂತ ಹೇಳಿದ್ರೆ ತುಂಬ ಪ್ರೆಷರ್ ಕೊಡ್ತಾರೆ, ಲೆಕ್ಚರ್ಸ್ ಪ್ರೆಷರ್ ಕೊಡ್ತಾರೆ, ಆ್ಯಂಡ್ ಸ್ಟೂಡೆಂಟ್ಸ್ದು ಪ್ರೆಷರ್ ಇರ್ತದೆ. ನಾನು ಕಾಂಪೀಟ್ ಮಾಡಬೇಕು, ನನಗಿನ್ನೂ ಹೈಯೆಸ್ಟ್ ಮಾರ್ಕ್ಸ್ ಬರಬೇಕು. ಆ್ಯಂಡ್ ಜಾಬ್ ಲೆವೆಲಲ್ಲಿ ಕಾಂಪಿಟೇಷನ್ ಇರ್ತದೆ. ನನಗೆ ಜಾಬ್ ಕ್ರ್ಯಾಕ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ, ನಾನೆಲ್ಲ ಜಾಬ್ ಮಾಡಲಿಲ್ಲ ಅಂತ ಹೇಳಿದರೆ ಮುಂದೆ ಇನ್ನೇನು ಅಂತ ತುಂಬ ಪ್ರೆಷರ್ಸ್ ಇರುತ್ತೆ. ಜಸ್ಟ್ ಮೇನ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ನಮ್ಮನ್ನು ನಾವು ನಂಬಬೇಕು. ಏನೇ ಇದ್ರೂ ನಾನು ಸ್ಟ್ರಗಲ್ ಮಾಡ್ತೀನಿ ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ಇರಬೇಕು. ಒಂದ್ಸಲ ಈ ಕಾನ್ಫಿಡೆನ್ಸ್ ಇದ್ದರೆ ಏನು ಸ್ಟ್ರಗಲ್ ಬರಲಿ, ದಟ್ ವಿಲ್ ಬಿ ಈಸಿ. ಯಾಕಂತ ಹೇಳಿದರೆ ನಾನೇನು ನಂಬ್ತೀನಿ ಅಂದರೆ, ಈಗ ಏನಾದರೂ ಒಂದು ಕೆಟ್ಟದಾಗ್ತಿದೆ ಅಂದರೆ ಅದರ ಅರ್ಥ ಏನೋ ದೊಡ್ಡದು ಬರ್ತಿದೆ, ಏನೋ ಬರ್ತಿದೆ, ಅದೇ ಸೈನ್ ಅದರದ್ದು. ಏನೋ ಸಣ್ಣ ಪುಟ್ಟ, ಈಗ ಕಾಲೇಜ್ ಲೈಫಲ್ಲಿ ಯಾರ್ದು ಅಸೈನ್ಮೆಂಟ್ಸ್ ಸರಿ ಕಂಪ್ಲೀಟ್ ಆಗಿಲ್ಲ, ಯಾರಾದ್ರು ಬೈತಿದ್ದಾರೆ ಅಂತ ಹೇಳಿದ್ರೆ ಅದು ನಮಗೆ ತುಂಬ ದೊಡ್ಡದು ಅಂತ ಅನ್ಸುತ್ತೆ. ಬಟ್ ಅದೇ ನಾವು ಮುಂದೆ ಹೋಗಿ ಜಾಬಿಗೆಲ್ಲ ಹೋಗಿ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆದಾಗ ಹಿಂದೆ ತಿರುಗಿ ನೋಡಿದಾಗ ಅವೆಲ್ಲ ಏನೂ ಅಲ್ವೇ ಅಲ್ಲ ಅಂತ ಅನಿಸ್ತು. ಇದು ನಿಜ. ಸೊ ಏನೇ ಸ್ಟ್ರಗಲ್ ಬಂದ್ರೂ ಆ ಮೂಮೆಂಟಲ್ಲಿ ಇದೊಂದು ಸ್ಟ್ರಗಲ್ ಬರ್ತಿದೆ ಅಂದರೆ ಅರ್ಥ ನನಗೆ ಮುಂದೆ ಏನೋ ತುಂಬ ದೊಡ್ಡದು ಅಚೀವ್ ಮಾಡೋದಿದೆ ಅಂತ ಅಂದ್ಕೋಬೇಕು. ಆ್ಯಂಡ್ ಒಂದು 5 ವರ್ಷ ಆದಮೇಲೆ ಇದನ್ನು ನಾನು ಯಾವ ಥರ ನೋಡ್ತೀನಿ ಅಂತ ಅಂದ್ಕೊಂಡು ಒಂದ್ಸಲ ಥಿಂಕ್ ಮಾಡಬೇಕು. 5 ವರ್ಷ ಆದಮೇಲೆ ನಾನು ಇದನ್ನು ಯಾವ ಥರ ನೋಡಿ, ನನಗೆ ಸಣ್ಣದು ಅನ್ಸುತ್ತಾ ದೊಡ್ಡದು ಅನ್ಸುತ್ತಾ? ಅಫ್ಕೋರ್ಸ್ ಎಲ್ಲರಿಗೂ ಅವ್ರದ್ದು 5 ವರ್ಷ ಹಿಂದೆ ಸ್ಟ್ರಗಲ್ ಸಣ್ಣದೇ ಅನ್ಸೋದು. ಅದನ್ನೇ ಮೆಟ್ಟಿ ಬಂದಿದೆ ಅಂದರೆ ಮುಂದೆ ಎಂತ ಬೇಕಾದ್ರೆ ಮಾಡ್ತೇನೆ ಅಂತ. ಹಾಂ, ಹೌದು. ಸೊ ಎಂಥ ಸ್ಟ್ರಗಲ್ ಬಂದ್ರೆ ಹೆದರ್ಲಿಕ್ಕಿಲ್ಲ. ನಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಕೊಡೋದು. ಹಾಂ, ಮುಂದೆ ಏನಾಗ್ತದೆ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ನಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಕೊಡಬೇಕು. ಅದು ನಾವು ನಮ್ದು ಎಫರ್ಟ್ಸ್ ನೋಡಿ ಯೂನಿವರ್ಸೇ ನಮಗೆ ಏನು ಬೇಕಂತ ಅಂದು ಕೊಡ್ತಾರೆ. ಮ್ಯಾನಿಫೆಸ್ಟೇಷನ್ ಅನ್ನೋದು ಇನ್ನೂ ಈಗ ಕೇಳ್ತಿರೋರೆಲ್ಲ ಒಮ್ಮೆ ಸರ್ಚ್ ಮಾಡಿ, ಇನ್ನೂ ಮೋರ್ ಯೂಟ್ಯೂಬಲ್ಲಿ ಆಗಿರ್ಬೋದು ಎಲ್ಲ ಮ್ಯಾನಿಫೆಸ್ಟೇಷನ್ ಏನಂತ ಹೇಳಿ. ಮ್ಯಾನಿಫೆಸ್ಟೇಷನ್ ತುಂಬ ವರ್ಕ್ ಆಗ್ತದೆ. ನಾನು ನನ್ನ ಲೈಫಲ್ಲೇ ಎಷ್ಟೋ ಮ್ಯಾನಿಫೆಸ್ಟೇಷನ್ಸ್ ಮಾಡಿದೆ. ಕಾಲೇಜಲ್ಲಿ ಸ್ಟೂಡೆಂಟ್ ಎಕ್ಸ್ಚೇಂಜ್ ಇತ್ತು ನನಗೆ, BScಯಲ್ಲಿ ಜರ್ಮನಿಗೆ ಹೋಗೋ ಒಂದು ಆಪರ್ಚುನಿಟಿ ಇತ್ತು. ತುಂಬ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಇದ್ರು, ಹಾಗಂತೇನಿಲ್ಲ, 2 ಕಳಿಸ್ಲಿಕ್ಕಿದ್ದವರು ಕಾಲೇಜಿಂದ, ನಮ್ಮ ಕಾಲೇಜಿಂದ. ನನಗೊಂದು ಹೆವಿ ಡಿಸೈರ್ ಇತ್ತು, ನಾನು ಹೋಗ್ಲೇಬೇಕು ಡೈಲಿ ಅಂದ್ಕೊಳ್ತೀನಿ, ನಾನು ಹೋಗ್ತೇನೆ ಡೈಲಿ. ಯಾವತ್ತಿಗೂ ಥಿಂಕೇ ಮಾಡಲಿಲ್ಲ, ಹೋಗ್ಲಿಲ್ಲ ಅಂದ್ರೆ ಎಂತ ಆಗ್ತದೆ ಅಂತ ಹೇಳಿ ಹೋಗ್ತೇನೆ ಅಂತಲೇ ಅಂದ್ಕೊಂಡದ್ದು. ಲಾಸ್ಟಿಗೆ ರಿಸಲ್ಟ್ ಬಂತು, ನಾನು ಹೋಗಿ ಸಹ ಬಂದೆ 3 ತಿಂಗಳು. ಆಯ್ತಲ್ಲ. ಇದು ನೋಡಿ, ಅದೇ ಹೇಳೋದು, ನಾವು ಮನಸ್ಸಲ್ಲಿ ಪಾಸಿಟಿವ್ ಅಲ್ಲೇ ಇರ್ಬೇಕು. ಆಗೋದಿಲ್ಲ ಅವ ಆಗ್ತದ, ಇದು ಹೋಗ್ತದೆ, ಹಾಗೆ ಪ್ರಶ್ನೆನೇ ಬರಬಾರ್ದು. ಇಂಥವ್ರನ್ನ ನಾನೇ ಹೇಳ್ಕೊಳ್ಳೋದು, ಇಂಥವ್ರನ್ನ ನಾನು ಸಂದರ್ಶನ ಮಾಡ್ತೇನೆ, ಹಾಗೆಯೇ ದಿನ ಹೇಳ್ಕೊಂಡಿರೋದು.
ಹಾಗೆ ಆಗುತ್ತೆ ತಾನೇ? ಅದೇ 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 ಆಗ್ತದೆ ಹಾಗೆ ಕೊನೆಗೆ. ಆಗ್ತದೆ, ಹೌದು mindset ಹೌದು ಅದು. ಹೌದು ಹೌದು ಮನೆ. ಇದೆಲ್ಲ ಮೈಂಡ್ ಸೆಟ್. ಒಂದ್ಸಲ ನೆಗೆಟಿವಿಟಿ ನಾವು ತಂದ್ರೆ ಅಚೀವ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆಗೋದಿಲ್ಲ. ಈಗ ನಾನೇ ಯೋಚನೆ ಮಾಡೋದು ಹಂಗೆ ಆಗತ್ತೆ ಅವ್ರನ್ನ ಇಂಟರ್ವ್ಯೂ ಮಾಡಲಿಕ್ಕೆ, ಆಗಲಿಕ್ಕಿಲ್ಲ, ಹಾಗಾದ್ರೆ ಆಗ್ಲಿಕ್ಕಿಲ್ಲ, ಯಾವತ್ತಿಗೂ ಆಗೋದೇ ಇಲ್ಲ ಆಗೋದಿಲ್ಲ. ಅದು. ಅದಕ್ಕೆ ಹೇಳೋದು ಪ್ರತಿ ದಿವಸ ಕೂಡ ನಮ್ಮಿಂದ ಆಗತ್ತೆ, ನಾವು ಕೆಲಸ ಮಾಡ್ತೀವಿ, ಇದು ಸಾಧ್ಯ, ನನ್ನಿಂದ ಆಗತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಜಾಸ್ತಿ ಮಾಡ್ತಾ ಇರ್ಬೇಕು. ಎಸ್ ಎಸ್ ಖಂಡಿತವಾಗಿ ನಾವು ಜೀವನದಲ್ಲಿ ಅಚೀವ್ಮೆಂಟ್ ನಿಮ್ಮ ಹಾಗೆ ಅಚೀವ್ಮೆಂಟ್ ಮಾಡ್ತೇವೆ. ಕರೆಕ್ಟಾ? ಎಲ್ಲ ಸಾಕ್ತದೆ. ದೇವರಲ್ಲಿ ನಂಬಿಕೆ ಇರಬೇಕು. ಹಾಗಂತೇಳಿ ದೇವರಲ್ಲಿ ಇದು ಹೋಗಿ ಕೇಳುದಲ್ಲ, ನಂಗೆ ಇದು ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿ. ಗ್ರೇಟ್ಫುಲ್ನೆಸ್ ಅಂದರೆ ಗ್ರಾಟಿಟ್ಯೂಡ್, ಅದನ್ನು ತುಂಬ ಇಂಪಾರ್ಟೆಂಟ್ ದೇವರಿಗೆ ಬಂದಾಗ. ಬಿಕಾಸ್ ದೇವರು ಒಂದು ಪಾಸಿಟಿವ್ ಎನರ್ಜಿ. ಪಾಸಿಟಿವ್ ಎನರ್ಜಿಗೆ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ ಥ್ಯಾಂಕ್ ಯು, ನನಗೆ ಇಲ್ಲಿ ತನಕ ಏನೇನು ಕೊಟ್ಟಿದ್ದೀರಿ ಎಲ್ಲದಕ್ಕೂ ತುಂಬ ಥ್ಯಾಂಕ್ ಯು, ನೀವು ಕೊಟ್ಟಿರೋ ರೆಸ್ಪಾನ್ಸಿಬಿಲಿಟಿ ನಾನು ತುಂಬ ನೀಟಾಗಿ ನಿಭಾಯಿಸ್ತೇನೆ. ಇದು ದೇವರಲ್ಲಿ ಹೋಗಿ ಬೇಡ್ಕೊಳ್ಬೇಕಾಗಿರೋದು, ಆಯ್ತಾ? ಅಂದರೆ ಇಲ್ಲಿ ತನಕ ಏನೇನು ಕೊಟ್ಟಿದ್ದಾರೆ ಅದಕ್ಕೆ ಥ್ಯಾಂಕ್ ಯು, ಇನ್ನು ಮುಂದೆ ಕೂಡ ನೀವು ಒಳ್ಳೇದು ಮಾಡ್ತೀರಿ ಅಂತ ನನಗೆ ನಿಮ್ಮಲ್ಲಿ ನಂಬಿಕೆ ಇದೆ. ಗ್ರಾಟಿಟ್ಯೂಡ್ ಆ್ಯಂಡ್ ಟ್ರಸ್ಟ್, ಓಕೆ, ಇದು ಮೇನ್ ಇಂಪಾರ್ಟೆಂಟ್. ಮತ್ತು ನಮ್ಮಲ್ಲಿ ಸೆಲ್ಫ್ ಬಿಲೀಫ್ ಇಷ್ಟಿದ್ರೆ ನಾವು ಎಂತ ಬೇಕಾದ್ರೂ ಮಾಡ್ಬೋದು. ಎಲ್ಲಿ ಬೇಕಾದ್ರೆ ಮೇ ಬಿ ಸ್ವಲ್ಪ ಟೈಮ್ ತಗೋಬಹುದು ಸಕ್ಸಸ್ ಸಿಗ್ಲಿಕ್ಕೆ, ಓಕೆ, ಬಟ್ ಅದ್ರಲ್ಲಿ ಪೇಷನ್ಸ್ ಇಟ್ಕೊಂಡು ಒಂದು ನಮ್ಮಲ್ಲಿ ನಾವು ನಂಬಿದ್ರೆ ಅದು ಒಂದಲ್ಲ ಒಂದು ದಿವಸ ಸಿಗ್ತದೆ ಗ್ಯಾರಂಟಿಯಾಗಿ. ಇದು ನೋಡಿ, ನಾನು ಸೇರಿದಾಗೆ ಎಲ್ರಿಗೂ ಕೂಡ ಆಯಿತು ಈ ಮಾತು. ಈಗ ಕೇಳಬಾರ್ದು ನಾವು ಏಜು, ಆದರೂ ಯಾಕಂದರೆ ನೀವು ಇಷ್ಟು ಮಾತಾಡ್ತಾ ಇದ್ದೀರಿ, ಇಷ್ಟು ಅನುಭವ ಲೈಫಲ್ಲಿ ತಿಳ್ಕೊಂಡಿದ್ದೀರಿ ಅಂತ ಅಂದಮೇಲೆ ನಿಮ್ಮ ಏಜ್ ಎಷ್ಟಿಗೆ ನಿಮ್ಮದು ಪ್ರೆಸೆಂಟು? ನಂಗೆ ಇನ್ನು 23 ವರ್ಷ. ನೋಡಿ, ಇಷ್ಟು ಸಣ್ಣ ವಯಸ್ಸಿಗೆ ಎಷ್ಟು ದೊಡ್ಡ ದೊಡ್ಡ ಮಾತುಗಳನ್ನು ಆಡಿರೋರು ಲೈಫಿನ. ಮೇ ಬಿ ಇದೆಲ್ಲ ಒಂದು 45-50 ವರ್ಷ ಆಗುವಾಗ ಈ ಥರದ ಅನುಭವಗಳು ಬರುತ್ತೆ. ಬಟ್ ಅವರು ಈ 23 ವರ್ಷಕ್ಕೆಲ್ಲ ತಿಳ್ಕೊಂಡಿದ್ದಾರೆ. ಕಾರಣ ಅವ್ರು ಬೆಳೆದಿರೋ ವಾತಾವರಣ, ಒಂದು ಅವ್ರ ತಂದೆ ತಾಯಿ ಕೊಟ್ಟಿರುವಂಥ ಅದೊಂದು ಶಿಕ್ಷಣ ಅವರಿಗೆ ಮುಖ್ಯವಾಗಿ ಮನೆಯಲ್ಲಿ ಕೊಡುವ ಶಿಕ್ಷಣ ಮೊದಲಂತೆ. ಹಾಗೆ ಇವರು ತಂದೆ ತಾಯಿ ಕೊಟ್ಟಿರುವ ಶಿಕ್ಷಣ ಮೊದಲನೇದು ಮನೆಯದ್ದು. ಆಮೇಲೆ ಇವರು ನವೋದಯ ಸ್ಕೂಲ್ ಹೇಳಿದ್ರು ಅವರ ಜೀವನ. ಎಲ್ಲ ಶಾಲೆ, ನವೋದಯ ಮಾತ್ರ ಅಲ್ಲ, ಸವಿರಪುರ ಆಗಿರ್ಬೋದು, ನವೋದಯ ಆಗಿರ್ಬೋದು, ಅರಂತೋಡು ಶಾಲೆ, ಎಲ್ಲ ಶಾಲೆ, ನೀವು ಬಾಲ್ಯದಿಂದ ಓದಿಕೊಂಡು ಬಂದ ಎಲ್ಲ ಶಾಲೆಗಳು. ಜೊತೆಗೆ ಆ ನವೋದಯದಲ್ಲಿ ಅವರಿಗೆ ಸಿಕ್ಕಿಂತ ಆಪರ್ಚುನಿಟಿ, ಹೆದರಿಕೆ, ಸ್ಟೇಜ್ ಫಿಯರ್ ಎಲ್ಲ ಹೋಯ್ತು. ಅಲ್ಲಿಂದ ನಂತರ ಬೇರೆ ಬೇರೆ ಆಪರ್ಚುನಿಟಿಗಳು ಬಂದವು. ಎಲ್ಲವನ್ನ ಕೂಡ ಈ ಸ್ಪಂಜಲ್ಲಿ ನೀರು ಎಳೀತದೆ ಗ್ರಾಸ್ಪ್ ಮಾಡೋದು. ಹಾಗೆ ನೀವು ಅದನ್ನು ಅವಕಾಶಗಳನ್ನು ತಗೊಳ್ತಾ ಬಂದ್ರಿ. ಮತ್ತೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಮೇನ್ ಇಂಪಾರ್ಟೆಂಟ್ ರೀಸನ್ ನಾನು ಇಷ್ಟೆಲ್ಲ ತಿಳ್ಕೊಂಡಿರೋದಕ್ಕೆ ಬುಕ್ಸ್. ಒಂದು ಇಡೀ ಒಂದು ಭಂಡಾರ ಉಂಟು ಬುಕ್ಸ್. ಇದು ತುಂಬಾ ಓದ್ತದೆ, ನನಗೆ ಓದೋದ್ರಲ್ಲಿ ತುಂಬಾ ಇಷ್ಟ. ಈಗ ಅಕಾಡೆಮಿಕ್ಸ್ ಅಲ್ಲಿ ಮಾರ್ಕ್ಸ್ ತಗೊಳ್ಳೋದಾಗಿರ್ಬೋದು, ಅಥವಾ ಅದರೊಟ್ಟಿಗೆ ಎಕ್ಸ್ಟ್ರಾ ಏನಾದರೂ ಬುಕ್ಸ್ ಓದೋದಾಗಿರ್ಬೋದು, ತುಂಬಾ ನನಗೆ ಹೆವಿ, ತುಂಬಾ ಇಷ್ಟ. ನಾನು ಸ್ಟಾರ್ಟ್ ಮಾಡಿದ್ದು ಕತೆ ಪುಸ್ತಕದಿಂದ. ಸಣ್ಣೋಳಿರ್ಬೇಕಾದ್ರೆ ನನ್ನ ಅಪ್ಪ ಒಂದು ಮ್ಯಾಜಿಕ್ ಪಾಟ್ ಅಂತ ಒಂದು ಮ್ಯಾಗಝಿನ್ ಕೊಡಿಸ್ತಿದ್ರು, ಪ್ರತಿ ತಿಂಗಳು ಬರ್ತಿತ್ತು ಅದು ಮನೆಗೆ. ಫಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಚಿತ್ರ ಬಿಡಿಸ್ಲಿಕ್ಕೆ, ಆಮೇಲೆ ಓದ್ಲಿಕ್ಕೆ, ಆಮೇಲೆ ಅದು ಬರ್ತಾ ಬರ್ತಾ ನೋವೆಲ್ಸ್ಗೆ ಎಷ್ಟು ಕನ್ವರ್ಟ್ ಆಯ್ತು, ಅದು ಬರ್ತಾ ಬರ್ತಾ ಸೆಲ್ಫ್ ಹೆಲ್ಪ್ ಬುಕ್ಸಿಗೆ ಕನ್ವರ್ಟ್ ಆಯ್ತು. ಸೊ ಮಕ್ಕಳಲ್ಲಿ ಒಂದು ಓದುವ ಹವ್ಯಾಸ ಅಂದ್ರೆ ಒಂದು ಹುಟ್ಟಿಸೋದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಒಂದ್ಸಲ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಬರ್ತಾ ಬರ್ತಾ ಬೋರಿಂಗ್ ಬುಕ್ಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತದೆ. ಯಾಕಂತ ಹೇಳಿದ್ರೆ ಹೊರಗಿಂದ ನಾವು ಎಷ್ಟು ಕಲಿತೇವೆ ಅಷ್ಟು ಬುಕ್ಸ್ ನಮಗೆ ಹೇಳ್ಕೊಡ್ತೇವೆ. ಅಂತ ದೊಡ್ಡ ದೊಡ್ಡ ಕೋರ್ಸಸ್ ತಗೊಳ್ಳೋದು ಲಕ್ಷ ಕೊಟ್ಟು ತಗೊಳ್ತಾರೆ. 4-5 ಬುಕ್ ಅದನ್ನೇ ಮತ್ತೆ 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 ಅದೇ ರೇಂಜ್ ಅಲ್ಲಿ ಸೀರೀಸ್ ಅಲ್ಲಿ ಓದಿದ್ರೆ ವೆರಿ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಅದೇ ಹೇಳು ನೋಡಿ, ಕೋಶ ಓದು ದೇಶ ಸುತ್ತು ಅಂತ ಒಂದು ಮಾತೇ ಇದೆ. ಚೆನ್ನಾಗಿ ಓದಬೇಕು, ದೇಶ ಸುತ್ತಬೇಕು, ನಾಲೆಡ್ಜು ಇನ್ನೂ ಜಾಸ್ತಿ ಆಗಿ ಹೋಗುತ್ತೆ, ಬಲವಾಗಿ ಹೋಗುತ್ತೆ ಅಂತಾರೆ. ಈಗ ನೀವು ಕೂಡ ಹಾಗೆ ಮಾಡಿದರೆ ನಿಮಗೆ ಎಷ್ಟೋ ಮಕ್ಕಳು ಇವತ್ತು ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡಿರ್ತವೆ ಬೆಳಗ್ಗಿಂದ ಸಂಜೆವರೆಗೆ. ಸೊ ಅಂತಹ ಮಕ್ಕಳಿಗೆ ಒಂದೆರಡು ಕಿವಿ ಮಾತು ಹೇಳಲೇಬೇಕು ನೀವು. ನಮ್ಮ ಮಕ್ಳಿಗೆ ಹೇಳಿಲ್ಲ, ಅವ್ರ ಅಪ್ಪ ಮನೆಗೆ ಹೇಳೋದು. ಅಪ್ಪ ಮನೆಗೆ ಆದ್ರೆ ಅಪ್ಪ ಮನೆಗೆ ಹೇಳಿ. ಯಾಕಂತ ಹೇಳಿದ್ರೆ ಸಣ್ಣ ಮಕ್ಳಿಗೆ ಅರ್ಥ ಆಗುದಿಲ್ಲ ನಾವೆಂತ ಹೇಳಿದ್ರು ಕೂಡ, ಪಾಪದವರೆಲ್ಲ ಇನ್ನು ಅವರಿಗೆ ನಾವೆಂತ ಹೇಳಿ ಕೊಡ್ತೇವೆ ಅದು ಅವ್ರು ಕಲಿತಾರೆ. ಇದು ಇಲ್ಲಿ ಮಕ್ಕಳಿಗೂ ಹೇಳುವಂಗಿಲ್ಲ, ಪೇರೆಂಟ್ಸ್ಗಳು ಪಾಪ ಒದ್ದಾಡ್ತಾ ಇರ್ತಾರೆ. ಮಕ್ಕಳು ಒಮ್ಮೆ ಮೊಬೈಲ್ ಕೊಟ್ಟಾಗಿದೆ ಅರ್ಧ ಗಂಟೆ ನೋಡು ಅಂತೇಳಿ, ಅರ್ಧ ಗಂಟೆ ಹೋಗಿ 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, ಮಕ್ಕಳು ಅಲ್ಲೇ ಇರ್ತಾರೆ. ಸೊ ಇಂಥದಕ್ಕೆಲ್ಲ ಒಂದು ಇದು ಬೇಕು. ಇದರಲ್ಲಿ ಯಾರು ತಪ್ಪು ಯಾರು ಸರಿ? ಮಕ್ಕಳಿಗೆ ನಾವು ಸರೌಂಡಿಂಗ್ ಎಂತ ಇರ್ತದೆ ಅದನ್ನೇ ನೋಡಿ ಕಲಿಯೋದು. ಅಪ್ಪ ಅಮ್ಮ ಮನೇಲಿ ಈಗ ಈಗ ನೈಟ್ ಮಲಗಬೇಕಾದ್ರೆ ರೀಲ್ಸ್ ಸ್ಕ್ರೋಲ್ ಮಾಡಿಕೊಂಡು ಮಲಗಿದ್ರೆ ಮಕ್ಕಳು ಕೂಡ ಅದೇ ಮಾಡ್ತಾರೆ. ಅದ್ರ ಬದಲು ಮಲಗೋ ಮುಂಚೆ 1-2 ಪುಟ ಓದಿ ಮಲಗೋ ಅಭ್ಯಾಸ ಏನಾದ್ರು ತೋರಿಸಿಕೊಟ್ರೆ ಮಕ್ಕಳಿಗೆ ಅದನ್ನ ಅವ್ರು ಮಾಡ್ತಾರೆ. ಹಾಗಂತೇಳಿ ಅಪ್ಪ ಅಮ್ಮನ ತಪ್ಪು ಅಂತ ಕಂಪ್ಲೀಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ಕೂಡ ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್. ಒಟ್ಟಿಗೆ ಮಕ್ಕಳದು ಸರೌಂಡಿಂಗ್, ಅವರ ಫ್ರೆಂಡ್ಸ್ ಹೇಗಿರ್ತಾರೆ, ಅವರ ಫ್ರೆಂಡ್ಸ್ ಮನೇಲಿ ಹೇಗಿರ್ತಾರೆ ಎಲ್ಲ ಕೂಡ ಇಂಪಾರ್ಟೆಂಟ್, ಎಲ್ಲ ಮ್ಯಾಟರ್ ಆಗ್ತದೆ ಇದೊಂದು ವಿಷಯದಲ್ಲಿ. ಬಟ್ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟೇ ಎಜುಕೇಶನ್ ವೇ. ಈಗ ತುಂಬಾ ಸಣ್ಣ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಕಾರ್ಟೂನ್ಸ್
ನಾವು ಬೈಬೋದು ಮಕ್ಕಳಿಗೆ ಕಾರ್ಟೂನ್ ನೋಡ್ಬೇಡಿ ಅಂತೇಳಿ. ಬಟ್ ಅದರಿಂದ ಎಷ್ಟು ಕಲಿತಾರೆ ಅಂತ ಹಾಗಂತೇಳಿ ಓವರ್ ಮಾಡೋದು ಕೂಡ ಇದಲ್ಲ. ಈಗ ನನ್ನ ಕಸಿನ್ಸ್ ಆಗಿರ್ಬೋದು, ಸಣ್ಣ ಸಣ್ಣ ಕಸಿನ್ಸ್ ಎಷ್ಟು ಚಂದ ಹಿಂದಿ ಮಾತಾಡ್ತಾರೆ, ಎಲ್ಲ ಎಂತ ಕಾರ್ಟೂನ್ ನೋಡಿಕೊಂಡು, ಎಷ್ಟು ಚಂದ ಇಂಗ್ಲೀಷ್ ಮಾತಾಡ್ತಾರೆ ಕಾರ್ಟೂನ್ ನೋಡಿಕೊಂಡು. ಹಾಗಂತ ಹೇಳಿ ಓವರ್ಡು ಮಾಡಬೇಕು ಅಂತ ಹೇಳೋದಿಲ್ಲ. ಎಂಟರ್ಟೈನ್ಮೆಂಟ್ ಅನ್ನ ಎಜುಕೇಷನ್ ಎಂಟರ್ಟೈನ್ಮೆಂಟ್ ವೇಯಲ್ಲಿ ಹೇಳಿಕೊಟ್ರೆ ಮಕ್ಕಳಿಗೆ ಎಜುಕೇಷನ್ ಕೂಡ ಆಗ್ತದೆ, ಎಂಟರ್ಟೈನ್ಮೆಂಟ್ ಕೂಡ ಆಗ್ತದೆ. ಸೊ ನಾನು ಸದ್ಯಕ್ಕೆ ಪೇರೆಂಟ್ ಅಲ್ಲ, ಸೊ ನನಗೆ ಎಕ್ಸಾಕ್ಟಾಗಿ ಹೇಳಿ ಬರೋದಿಲ್ಲ. ಅದನ್ನು ನೀವು ನೋಡಿಕೊಳ್ಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಓಕೆ ಸರ್, ಈಗ ಹೆಣ್ಮಕ್ಳು ಅಂತ ಹೇಳಿದ್ರೆ ತಂದೆಗೆ ವಿಶೇಷವಾದಂತಹ ಪ್ರೀತಿ ಯಾವಾಗಲೂ ಇದ್ದೇ ಇರ್ತದೆ. ಅದು ಸಹಜ, ಅದು ಒಂದು ನಾವು ವಾತಾವರಣವೇ ನಾವು ನೋಡಿದಾಗ ಇದುವರೆಗೆ ನೋಡ್ಕೊಂಡು ಹಾಗೆ ತಾಯಿಗೆ ಮಗ, ತಂದೆಗೆ ಮಗಳು, ಈ ಥರದೊಂದು ಪ್ರೀತಿ ಇದ್ದದ್ದೇ. ಇವತ್ತು ಈ ಒಂದು ಹಳ್ಳಿಯಿಂದ ಸಂಪಾಜೆಯಂತಹ ನಮ್ಮ ಒಂದು ಗ್ರಾಮದಿಂದ ಈ ಮಟ್ಟಕ್ಕೆ ಬೆಳೆದ ನಿಮ್ಮ ಮಗಳು, ಬಹುಶಃ ಇದು ಮೊದಲನೇ ಸತಿ ಇಡೀ ಸುಳ್ಯ ತಾಲೂಕಲ್ಲಿ ಅಂತ ನಾನು ಅಂದ್ಕೋತೀನಿ ಈ ಥರದೊಂದು ನ್ಯಾಷನಲ್ ಲೆವೆಲ್ ಸೌಂದರ್ಯ ಸ್ಪರ್ಧೆಯಲ್ಲಿ ಮಿಂಚಿದ್ದು. ನಿಮ್ಮ ಮಗಳು ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ, ನಿಮಗೆ ತಂದೆಯಾಗಿ ಎಷ್ಟು ಖುಷಿ ಆಗ್ತಾಯಿದೆ? ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಮತ್ತು ಮೊದಲಿಗೆ ನನ್ನ ಮಗಳಿಗೆ ಒಂದು ಭಾಳ ಸಂಭ್ರಮದ, ಸಂತೋಷದ ಒಂದು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಒಳ್ಳೆಯ ಸಾಧಕಿ, ಬಾಲ್ಯದಿಂದಲೂ ಒಂದು ಚಾಲೆಂಜಿಂಗ್ ಅಚೀವರ್, ಮೊದಲಿಂದಲೂ ಅದು ಏನಂತ ಗೊತ್ತಿಲ್ಲ. ನಾನು ಹೆಚ್ಚು ಪಾಸಿಟಿವ್ ಆಗೇ ಹೇಳ್ತಾ ಹೋದೆ, ಸಾಧ್ಯ ಆಗ್ತದೆ, ನಿನ್ನಿಂದ ಎಲ್ಲ ಸಾಧ್ಯ ಆಗ್ತದೆ, ಓದು ಕಲಿ. ನನಗೆ ಒಬ್ಬರನ್ನು ನಾನು ನೆನೆಸ್ಕೊಳ್ಳೇಬೇಕು. ನನ್ನ ಮಗಳ ಈ ಸಾಧನೆಗೆ ಒಂದು ಅಡಿಗಲ್ಲು ನಮ್ಮ TKG ಭಟ್ ಸರ್, ದಿವಂಗತ TKG ಭಟ್ ಸರ್ ಅವರು ನನ್ನ ಸಹೋದ್ಯೋಗಿ, ಹಿರಿಯರು. ನಾನು ಎಲ್ಲೇ ಎಕ್ಸಾಮ್ ಡ್ಯೂಟಿಗೆ ಹೋದರು, ವ್ಯಾಲ್ಯೂಯೇಷನ್ ಡ್ಯೂಟಿಗೆ ಹೋದರು, ನಾನು MS ಭಟ್ ಸರು, TKG ಭಟ್ ಸರು, ನಾನು ಕಿರಿಯ, ನಾವೆಲ್ಲ ಒಳ್ಳೆಯವರ ಜೊತೆಯಲ್ಲಿ ಸಹವಾಸ ಜೊತೆಯಲ್ಲಿದ್ದಾಗ ನಾನು ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಳ್ತಾ ಇದ್ದೆ. ನಮ್ಮ MS ಭಟ್ ಸರ್ ಅವರು ಕೂಡ ಒಳ್ಳೆ ಸಾಹಿತಿ, ಮಾತುಗಾರರು, ಒಳ್ಳೆ ವಿಮರ್ಶಕರು. TKG ಭಟ್ ಸರ್ ಕೂಡ ನನಗೆ ಬುಕ್ಕು ಮ್ಯಾಗಝೀನ್ಸ್ ಓದೋದ್ರ ಬಗ್ಗೆ, ಈ ಭರತನಾಟ್ಯದೆಲ್ಲ ಹುಚ್ಚು ನನಗೆ ಸ್ವಲ್ಪ ಟಚ್ ಕೊಟ್ಟದ್ದು TKG ಭಟ್ ಸರ್. ಹಾಗೆ ನನ್ನ ಮಗಳಿಗೆ ನವೋದಯಕ್ಕೆ ಹೋಗೋ ಮೊದಲೇ ನಾನು ಭರತನಾಟ್ಯವನ್ನು ಕಲಿಸಿದೆ ಇಂದುಮತಿಯವರೊಟ್ಟಿಗೆ. ಹಾಗೆ ಕಲಿತಾ ಅವಳು ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಹೋದ್ಲು, ಭಾಳ ಸಂತೋಷ ಆಗ್ತಾ ಹೋಯಿತು. ನವೋದಯಕ್ಕೆ ಸೇರಿದ ಮೇಲೆ ಅಂತೂ ಇನ್ನೂ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಾಗೆ ಆಯಿತು ನನಗೆ, ನನ್ನ ಮಗಳು ಒಂದಲ್ಲ ಒಂದು ದಿವಸ ಹೆಚ್ಚುವರ ಆಗ್ತಾಳೆ ಅಂತ. ಹಾಗೆಯೇ ಬೆಳೆಸ್ತಾ ಹೋದೆವು. ಒಂದು ಮಾತಿದೆ, ಮಕ್ಕಳು ಪ್ರತಿ ಮನೆಯಲ್ಲಿ 2 ಮಕ್ಕಳು, ಒಂದು ಮುತ್ತು ಒಂದು ರತ್ನ ಅಂಥೇಳಿ. ಹಾಗೆ ನನ್ನ ಮನೆಯಲ್ಲಿ ಒಂದು ಮುತ್ತು ಒಂದು ರತ್ನವೇ ಖಂಡಿತ ಆಗ್ತಾ ಇದ್ದಾವೆ. ಮತ್ತು ಮಕ್ಕಳನ್ನು ಒಂದು ಸಾಧನೆ ತಗೊಂಡೊಯ್ಯಬೇಕು, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ ಒಂದು ಮಾತಿದೆ. ಅದರತ್ತ ನಾನು ಗಮನ ಕೊಟ್ಟಿದ್ದೇನೆ. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕಡೆ ನಾನು ತುಂಬ ಕಾನ್ಸಂಟ್ರೇಟ್ ಮಾಡಿದ್ದೇನೆ. ಅದನ್ನು ಅವರು ಒಳ್ಳೆಯ ಪ್ರಯೋಜನ ಪಡ್ಕೊಂಡು ಅದನ್ನು ಸಾಧಿಸಿಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಒಂದು ಸಾರ್ಥಕ ಭಾವ ಇವತ್ತಿದೆ, ಮಕ್ಕಳು ಈ ಮಟ್ಟಕ್ಕೆ ರೀಚ್ ಆಗ್ತಾ ಇದ್ದಾರೆ ಅಂಥೇಳಿ. ಹಾಗಾಗಿ ಇನ್ನು ದೊಡ್ಡ ನಿರೀಕ್ಷೆ ಏನಿಲ್ಲ ನನಗೆ. ಈ ಮಟ್ಟದಲ್ಲಿ ಏನು ಗಳಿಸ್ಕೊಂಡಿದ್ದೇವೆ, ಇನ್ನೂ ಗಳಿಸೋದಿದ್ರೆ ತುಂಬ ಗಳಿಸಿದ್ದನ್ನು ಉಳಿಸಿಕೊಂಡು ಹೋಗಬೇಕು. ಗಳಿಸೋದು ಮುಖ್ಯ ಅಲ್ಲ, ಗಳಿಸಿದ್ದನ್ನು ಉಳಿಸಿಕೊಂಡು ಹೋಗಬೇಕು. ಅದನ್ನು ಹಾಗೇ ಮೇಂಟೈನ್ ಮಾಡಿಕೊಂಡು ಸಾರ್ಥಕವಾಗಿ ಬದುಕಿ ನಮ್ಮ ಈ ಮಣ್ಣಿಗೆ ಗೌರವ ಕೊಟ್ಟು, ಇಲ್ಲಿಯ ನಮ್ಮ ಸ್ಥಳೀಯರಿಗೊಂದು ಗೌರವ ಕೊಟ್ಟುಕೊಂಡು, ನಾವು ಎಲ್ಲೇ ಸ್ಟೇಟಸ್ ಯಾವ ಮಟ್ಟಕ್ಕೆ ರೀಚ್ ಆದರೂ ಕೂಡ ನಮ್ಮ ಊರು ಸಂಪಾಜೆಯನ್ನು ಮರಿಬಾರ್ದು. ನಾವು ನಮ್ಮ ಹುಟ್ಟಿದ ಊರಿರಲಿ, ನಾವು ಬೆಳೆದ ಊರಿರಲಿ, ನಮ್ಮ ಸಂಬಂಧ ಇರಲಿ, ಯಾರೇ ಇರಲಿ, ಅವರಿಗೆ ಗೌರವ ಕೊಟ್ಟುಕೊಂಡು ನಾವು ಬದುಕಿದರೆ ನಮ್ಮ ಬದುಕು ಸಾರ್ಥಕ ಅಂತ ಹೇಳಿ ಭಾವಿಸ್ತೇನೆ. ನನ್ನ ಮಕ್ಕಳಿಂದಲೂ ಇದನ್ನು ನಿರೀಕ್ಷೆ ಮಾಡ್ತೇನೆ. ಅಮ್ಮನೊಟ್ಟಿಗೆ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡಿಕೊಳ್ತಾ ಅಮ್ಮನೊಟ್ಟಿಗೆ ಖುಷಿಯಾಗಿ ಇಬ್ಬರು ಮಕ್ಕಳಿರಬೇಕು ಅಂಥೇಳಿ ನಾನು ನನ್ನ ಮಿಸಸ್ಸನ್ನು ಜೊತೆ ಮಾಡಿ ಮಕ್ಕಳನ್ನು ಬೆಂಗಳೂರಿನಲ್ಲೇ ಒಂದು ಮನೆಯಲ್ಲಿ ಇಟ್ಟಿದ್ದೇನೆ, ಬಾಡಿಗೆ ಮನೆ ಮಾಡಿ. ಓಕೆ. ಹಾಗಾಗಿ ನನ್ನ ಮಿಸಸ್ ಈಗ ಅಲ್ಲೇ ಇದ್ದಾರೆ, ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಓಕೆ. ಹಾಗಾಗಿ ಸದ್ಯಕ್ಕೆ ನಾನು ಈಗ ನನ್ನ ಮಿಸಸ್ಸಿನ ಕೆಲವು ಫೀಲಿಂಗ್ಸನ್ನು ಈ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇನೆ. ಎಸ್, ಓಕೆ, ಥ್ಯಾಂಕ್ ಯು. ಇಷ್ಟು ಹೊತ್ತು ನಾವು ಇವರನ್ನ ಸಂದರ್ಶನ ಮಾಡಿದ್ವಿ. ಒಂದು ಸುಂದರವಾದ ಪರಿಸರ, ಚಿಲಿಪಿಲಿ ಹಕ್ಕಿಗಳದೆಲ್ಲ ಕೇಳ್ತಿರ್ತೇವೆ ನೋಡಿ, ಹಾಗೆ ಇಂತಹ ಒಂದು ಪರಿಸರದಲ್ಲಿ ಬೆಳೆದು ಈ ಹಳ್ಳಿಯಿಂದ ಹೋಗಿ ಅಷ್ಟು ದೊಡ್ಡ ಸಾಧನೆ ಮಾಡಿದವರಿಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ, ಪ್ರೀತಿ ಇರಲಿ. ಅವರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನು ಮಾಡಿ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಕೂಡ ತಲುಪಲಿ ಈ ಒಂದು ಸಂದೇಶ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೇನೆ. ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮಗಿಬ್ಬರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು.